அல்லினாள் தாமரை மேல் ஆரணங்கின் இன்துணைவே மல்லி நாடாண்ட மடமையில் மெல்லியலாய் ஆயர் குலவேந்தன் ஆகத்தான் புதுவை வேயர் பயந்த விளக்கு தென் புதுவை வேயர் பயந்த விளக்கு श्रीमत्यै विष्णुचित्तार्य मनोनन्दनहेतवे नन्दनन्दन सुन्दर्यै गोदायै नित्यमङ्गलम् गोदायै नित्यमङ्गलम्. नमः प्रणवशोभितं नवकाशाय खण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितदृगञ्चलं दलितवादिवाग्वैभवं क्षमादिगुणसागरं शरणमेमि रामानुजम्. श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये. அல்லினாள் தாமரை மேல் ஆரணங்கின் இன்துணைவி மல்லிநாடாண்ட மடமையில் மெல்லியலாள் ஆயர் குலவேந்தனாகத்தாள் தென்புதுவை வேயர் பயந்த விளக்கு. ಶ್ರೇಯಪತಿಯಾಗಿ ಸರ್ವಸ್ಮಾತ್ಪರನಾದ ಪರಮಾತ್ಮನ ನಿರ್ಹೇತುಕವಾದ ಕೃಪಾಕಟಾಕ್ಷಕ್ಕೆ ಪಾತ್ರರಾದವರೇ ಆಳ್ವಾರುಗಳು. ಆ ಆಳ್ವಾರುಗಳ ನಡುವಿನಲ್ಲಿ ಪೆರಿಯಾಳ್ವಾರ್ ಪೆಣ್ಪಿಳ್ಳೆಯಾಯ್ ಎಂಬಂತೆ ಶ್ರೀವಿಲ್ಲಿಪುತ್ತೂರಿನ ತುಳಸಿ ನಂದನವನದಲ್ಲಿ ಅವತರಿಸಿ ಪೆರಿಯಾಳ್ವಾರ್ ಪೆಣ್ಪಿಳ್ಳೆಯಾಗಿ 2 ದಿವ್ಯ ಗ್ರಂಥಗಳನ್ನು ಅನುಗ್ರಹಿಸಿದಂತಹವಳೇ ಭೂಮಿ ಪಿರಾಟ್ಟಿಯ ಅವತಾರವಾದಂತಹ ದೇವಿ ಆಂಡಾಳ್. ಆಂಡಾಳ್ ಅನುಗ್ರಹಿಸಿದಂತಹ ತಿರುಪ್ಪಾವೈ 30 ತಪ್ಪಾಮೆ ಎಂಬಂತೆ ಆ ಮಾರ್ಗಳಿ ಮಾಸದ ದಿವ್ಯಾನುಸಂಧಾನದಿಂದ ಗೋಪಿಕಾಭಾವದಲ್ಲಿ ಪರಮಾತ್ಮಾನುಭವವನ್ನು ಮಾಡಿದ ಆಂಡಾಳ್ ಆ ಪರಮಾತ್ಮ ಇವಳನ್ನಿಟ್ಟು ಇನ್ನಷ್ಟು ಲೋಕ ಹಿತೈಷಿಣಿಯಾದ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಅವಳೊಡನೆ ಸಂಶ್ಲೇಷಗೊಳ್ಳದೇ ಇದ್ದಾಗ ಮಕರ ಮಾಸದ ಅನುಸಂಧಾನವನ್ನು ಆಂಡಾಳ್ ಪ್ರಾರಂಭ ಮಾಡ್ತಾಳೆ. தையொரு திங்களும் தரவிளக்கி தன் மண்டலமிட்டு மாசி முன்னாள் ஐயனுன் மணல் கொண்டு தெருவணிந்து அழகினு கலங்கரி தனங்கதேவா உய்யவும் நங்கலோவென்று சொல்லி உன்னையும் உம்பியையும் தொழுதேன் வெய்யதோர் தழலுமிழ் சக்கரக்கை வேங்கடவர்க்கென்னை விதிக்கித்தியே ಎಂಬುದಾಗಿ ಆಂಡಾಳ್
ಆ ಪರಮಾತ್ಮನ ಮೇಲಿನ ತೀರದ ಹಂಬಲದಿಂದ ಆ ಪರಮಾತ್ಮ ತನ್ನೊಡನೆ ಸಂಶ್ಲೇಷಗೊಳ್ಳಲು ಬಾರದೇ ಇರುವಾಗ ಈರ್ವರ ನಡುವಿನಲ್ಲಿ ಪ್ರೇಮವನ್ನು ಉಂಟು ಮಾಡತಕ್ಕಂತಹ ಆ ಮನ್ಮಥ ಆ ಕಾಮನನ್ನು ನೋಡಿ ಕೇವಲ ನನಗೆ ಮಾತ್ರ ಅವನ ಮೇಲೆ ಇಂತಹ ಪ್ರಾಣಾಂತಿಕವಾದ ಹಂಬಲವನ್ನು ಕೊಟ್ಟೆಯಲ್ಲ, ಅವನಿಗೆ ನನ್ನ ಮೇಲೆ ಅದೇ ಮೋಹ ಏರ್ಪಡುವಂತೆ ಮಾಡಲಾರೆಯ ಎಂಬುದಾಗಿ ತನ್ನನ್ನು ಪ್ರಿಯತಮನಾದ ಪರಮಾತ್ಮನನ್ನು ಕೂಡ ಒಟ್ಟಾಗಿ ಕೂಡಿಸುವಂತೆ ಕಾಮ ಸಮಾಶ್ರಯಣವನ್ನು ಮಾಡ್ತಕ್ಕಂತಹ 10 ಪಾಶರಗಳ ಮೂಲಕ ಆಂಡಾಳ್ ಗಾನ ಮಾಡುವಂತಹ 140 ಪಾಶರಗಳ ಅದ್ಭುತವಾದ ದಿವ್ಯ ಗ್ರಂಥವೇ ನಾಚಿಯಾರ್ ತಿರುಮಡಿ. ನಾಚಿಯಾರ್ ಎಂದರೆ ನಾಯಿಕ, ದೇವಿ, ದಿವ್ಯ ಮಹಿಷಿ ಎಂಬುದಾಗಿ ಅರ್ಥ. ತಿರುಮೊಳಿ ಎಂದರೆ ಶ್ರೇಷ್ಠವಾದಂತಹ ಆ ನಾಯಿಕೆಯ ಬಾಯಿಯಿಂದ ಪರಮಾತ್ಮನ ಅನುಗ್ರಹದಿಂದ ಹೊರಹೊಮ್ಮಿದಂತಹ ಪರಮಾತ್ಮನ ಕಲ್ಯಾಣ ಗುಣಾನುಭವ, ಪರಮಾತ್ಮನ ಸಂಶ್ಲೇಷಕ್ಕಾಗಿ ಹಾತೊರೆಯುವಿಕೆ, ಆ ಪರಮಾತ್ಮನ ಸಂಶ್ಲೇಷ ದೊರೆಯದಿದ್ದಾಗ ಪ್ರಾಣವನ್ನೇ ಕಳೆದುಕೊಳ್ಳತಕ್ಕಂತಹ ಉತ್ಕಟವಾದ ಪರಭಕ್ತಿ, ಪರಜ್ಞಾನ, ಪರಮಭಕ್ತಿಯ ಅವಸ್ಥೆಗಳನ್ನು ವಿವರಣೆ ಮಾಡ್ತಕ್ಕಂತಹ ಅದ್ಭುತವಾದ ಒಂದು ಸಿರಿನುಡಿ ನಾಚಿಯಾರ್ ತಿರುಮೊಳಿ. ತಿರು ಎಂದರೆ ಶ್ರೇಷ್ಠವಾದದ್ದು, ಮೊಳಿ ಎಂದರೆ ಶಬ್ದಗಳ ರಾಶಿ. ವೇದಗಳನ್ನು ಶಬ್ದ ಪ್ರಮಾಣ ಎಂದು ಕರೆಯುವಂತೆ ಆಳ್ವಾರಗಳ ಗಾನ ಮಾಡಿದಂತಹ 4000 ದಿವ್ಯ ಪ್ರಬಂಧಗಳು ಕೂಡ ದ್ರಾವಿಡ ವೇದ ಎಂಬತಕ್ಕಂತಹ ದ್ರಾವಿಡ ಶಬ್ದ ಪ್ರಮಾಣಗಳಾಗಿ ಆ ಪ್ರಮಾಣಗಳ ಮೂಲಕ ಭಗವದ್ ಅನುಭವವನ್ನು ಪರಿಪೂರ್ಣವಾಗಿ ಪರಿವಾಹವಾಗಿ ಹೊರಹೊಮ್ಮಿಸಿದವರೇ ಆಳ್ವಾರಗಳು. ಮತ್ತೆ ಪೆರಿಯಾಳ್ವಾರ್ ಪೆಣ್ಪಿಳ್ಳೆಯಾದಂತಹ ದೇವಿ ಆಂಡಾಳ್. ಈ ನಾಚಿಯಾರ್ ತಿರುಮೊಳಿ ಎಂದರೆ ನಾಯಿಕಾ ಗೀತೆ. ಇಲ್ಲಿ ಯಾರು ನಾಯಿಕ? ದೇವಿ ಆಂಡಾಳ್. ಅಂಜು ಕುಡಿಕೋರು ಸಂತತಿಯಾಯ್ ಪಿಂಜಾಯ್ ಪഴുತ್ತಾಳೆ ಆಂಡಾಳೆ ಎನ್ನುತ್ತಾರೆ ಸ್ವಾಮಿ ಮಣವಾಳ ಮಾಮನಿಗಳು ತಮ್ಮ ಉಪದೇಶ ರತ್ನಮಾಲೆ ದಿವ್ಯ ಗ್ರಂಥದಲ್ಲಿ. ಆ ರೀತಿ ಹುಟ್ಟುವಾಗಲೇ ಅಂಕುರಿಕ್ಕುಂ ಪೋದೆ ತಿರುತ್ತುಳಾಯ್ ಪರಿಮಳತ್ತೋಡೆ ಅಂಕುರಿಕ್ಕುಮಾ ಪೋಲೆ ಎನ್ನುತ್ತಾರೆ ಸ್ವಾಮಿ ಪಿಳಲೋಕಂಜಿಯರ್. ಆ ರೀತಿ ಆ ಆಂಡಾಳ್ ಅವತರಿಸುವ ಕಾಲದಿಂದಲೇನೆ ಭಕ್ತಿಜ್ಞಾನ ವೈರಾಗ್ಯಗಳಿಂದ ಪರಿಪೂರ್ಣಳಾಗಿ ಮಾನಿಡವರ್ಕೆನ್ನು ಬೆಚ್ಚುಪಡಿಲ್ ಒಳಹಿಲ್ಲೇನ್ ಎಂಬಂತೆ ತನ್ನನ್ನು ಒಬ್ಬ ಮಾನವನಿಗಾಗಿ ಎಂಬ ಮಾತು ಲೋಕದಲ್ಲಿ ಎಲ್ಲೇ ಏರ್ಪಟ್ಟರೂ ಬದುಕಲಾರದಂತಹ ಪರಮಾತ್ಮನ ಅಪರಿಮಿತವಾದ ಪ್ರೇಮದಿಂದ ಉತ್ಕಟಾವಸ್ಥೆಯನ್ನು ತಲುಪಿದವಳು ದೇವಿ ಆಂಡಾಳ್. ಇಲ್ಲಿ ಅವಳೇ ನಾಯಿಕ. ಇಲ್ಲಿ ನಾಯಕನಾರು? ಅವಳಿಗೆ ಪ್ರಿಯತಮನಾಗಿ ಇರ್ತಕ್ಕಂತಹ ಪರಮಾತ್ಮ, ಪರಾತ್ಪರನಾದಂತಹವನು. ಆ ಪರಾತ್ಪರ ಎಲ್ಲ ಅವತಾರಗಳನ್ನು ಮಾಡಿದವನು, ಹಾಗೆಯೇ ದಿವ್ಯ ಸ್ಥಳಗಳಲ್ಲಿ ವಿಜಯ ಮಾಡಿಸಿರುವವನು. ಕ್ಷೀರಾಬ್ಧಿನಾಥ, ಪರಮಪದನಾಥ ಪರಮಾತ್ಮನ ಪಂಚದಶಗಳನ್ನೂ ಕೂಡ ಆಂಡಾಳ್ ಈ ನಾಯಿಕಾ ಗೀತೆಯಲ್ಲಿ ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚ ಎಂಬತಕ್ಕಂತಹ ಪರಮಾತ್ಮನ 5 ದಶಗಳನ್ನು ದೇವಿ ಆಂಡಾಳ್ ಗಾನ ಮಾಡಿದರೂ ಕೂಡ ಅವಳ ಅಭಿನಿವೇಶ ಪರಮಾತ್ಮನಾದ ಕೃಷ್ಣನಲ್ಲಿ. ಪೆರಿಯಾಳ್ವಾரும் ತಿರುಮಗಳಾரும் ಗೋಪಜನ್ಮತ್ತೈ ಆಸ್ಥಾನಂ ಪಣ್ಣಿನಾರ್ಗಳ್ ಎನ್ನುತ್ತಾರೆ ಸ್ವಾಮಿ ನಾಯನಾರ್ ಆಚಾರ್ಯ ಹೃದಯ ದಿವ್ಯ ಗ್ರಂಥದಲ್ಲಿ. ಪೆರಿಯಾಳ್ವಾರ್ ಯಶೋಧಾ ಭಾವದಿಂದ ಪಾಶರವನ್ನು ಗಾನ ಮಾಡಿದರು. ಆಂಡಾಳ್ ತಾನೂ ಕೂಡ ಗೋಪಿಕಾ ಭಾವದಲ್ಲಿ ತಾನು ನಾಯಕಿಯಾಗಿ ಪರಮಾತ್ಮನಾದ ಕೃಷ್ಣನನ್ನು ನಾಯಕನಾದ ಪ್ರಿಯತಮನಾಗಿ ಭಾವಿಸಿ ಆಂಡಾಳಳ ಭಾವಾಭಿನಿವೇಶ ಅದರಲ್ಲಿ ನಾಯಿಕೆಯಾಗಿ ತಾನಿದ್ದು ತನ್ನ ವಿರಹಾರ್ತಿಯನ್ನು ಅಭಿವ್ಯಕ್ತಗೊಳಿಸಿದಂತಹ ಅದ್ಭುತವಾದ ಪರಮಾತ್ಮನ ವಿಶ್ಲೇಷ ಸಂಶ್ಲೇಷಗಳ ಅಲೆಯಲ್ಲಿ ತೇಲುತ್ತಾ ಅದ್ಭುತವಾಗಿ ಭಗವದ್ ಅನುಭವ ಪರಿವಾಹವಾಗಿ ಏರ್ಪಟ್ಟದ್ದೇ ಈ ನಾಯಿಕಾ ಗೀತೆ. ನಾಯಿಕ ಅಂದರೆ ಏನು? ನಯ ಎಂದರೆ ಒಯ್ಯುವುದು ಅಂತ ಅರ್ಥ. ಕೊಂಡೊಯ್ಯುವುದು, ಒಯ್ಯುವುದು ಎಂಬುದಾಗಿ ಅರ್ಥ. ನಾಯಿಕ ಎಂದರೆ ಇಲ್ಲಿ ಅರ್ಥ ಏನು? ಈ ಆತ್ಮನನ್ನು, ಆತ್ಮ ಎಂಬ ನಾಯಕಿಯನ್ನ ಪರಮಾತ್ಮನೆಡೆಗೆ ಒಯ್ಯತಕ್ಕಂತಹವಳು ಯಾರೋ ಅವಳು ನಾಯಿಕ. ಅಂದರೆ ಆತ್ಮ ಸ್ತ್ರೀ ಪ್ರಾಯಂ ಇತರತ್ ಸರ್ವಂ ಎಂಬಂತೆ ಸಕಲ ಜೀವಾತ್ಮಗಳು ಕೂಡ ಪರಮಾತ್ಮನಿಗೆ ಪತ್ನಿ ಸ್ಥಾನೀಯ.
ಆ ಪರಮಾತ್ಮನೊಬ್ಬನೇ ಸಹಸ್ರಶೀರ್ಷ ಪುರುಷ ಎಂಬಂತಹ ಆ ವೇದೋಕ್ತವಾದ ಪುರುಷನೊಬ್ಬನೇ ಪರಮಾತ್ಮ, ಅವನು ಮಾತ್ರ ಪುರುಷ. ಸಕಲಾತ್ಮಗಳು ಎಲ್ಲವೂ ಪರಮಾತ್ಮನಿಗೆ ಪತ್ನಿ ಸ್ಥಾನೀಯವಾದದ್ದು. ಉಳಿದ ಆಳ್ವಾರಗಳೆಲ್ಲ ಪುರುಷರು. ಅವರೆಲ್ಲರೂ ಕೂಡ ನಾಯಿಕಾ ಭಾವವನ್ನು ತಮ್ಮ ಮೇಲೆ ಆವಾಹನೆ ಮಾಡಿಕೊಂಡು ಭಾಷಣ ಹಾಡ್ತಾರೆ. ಪರಾಂಕುಶ ನಾಯಿಕ ಸ್ವಾಮಿ ನಮ್ಮಾಳ್ವಾರ್, ಪರಕಾಲ ನಾಯಿಕ ಸ್ವಾಮಿ ತಿರುಮಂಗಯಾಳ್ವಾರ್, ಅದೇ ರೀತಿ ಕುಲಶೇಖರ ನಾಯಿಕ ಕುಲಶೇಖರ ಆಳ್ವಾರ್. ಹೀಗೆ ವಿವಿಧ ಆಳ್ವಾರಗಳೆಲ್ಲರೂ ಕೂಡ ತಮ್ಮನ್ನು ನಾಯಿಕೆಯಾಗಿ ಭಾವಿಸಿ ನಾಯಿಕಾ ಭಾವೇಶವನ್ನು ಆವೇಶ ಮಾಡಿಕೊಂಡು ಪಾಶರ ಹಾಡಬೇಕು. ಆದರೆ ಆಂಡಾಳಳ ಹಾಗಲ್ಲ. ಸಹಜವಾಗಿಯೇ ಇವಳು ಪೆಣ್ಪಿಳ್ಳೈ, ಸ್ತ್ರೀಭಾವ, ಸ್ತ್ರೀ ಶರೀರ, ಸ್ತ್ರೀಯಾಗೆ ಶ್ರೀರತ್ನವಾಗಿ ಅವತರಿಸಿದವಳು. ಇವಳಿಗೆ ನಾಯಿಕಾ ಭಾವ ಸಹಜ ಸಿದ್ಧ. ತಿರುಪ್ಪಾವೈ ವ್ಯಾಖ್ಯಾನದ ಅವತಾರಿಕೆಯಲ್ಲಿ ಸ್ವಾಮಿ ಪೆರಿಯವಚ್ಚನ್ ಪಿಳ್ಳೆ ಹೇಳ್ತಾರೆ, ಜಲ ಮೇಲಿಂದ ಕೆಳಗೆ ಹರಿಯುವುದು ಸಹಜ, ಕೆಳಗಿಂದ ಮೇಲೆ ಹೋಗುವುದು ಅದು ಅಸಹಜ. ಆಂಡಾಳನಿಗೆ ಪರಮಾತ್ಮನ ಮೇಲಿನ ಪ್ರೇಮ ನೀರು ಮೇಲಿಂದ ಕೆಳಗೆ ಹರಿಯುವಂತೆ ಸಹಜವಾದದ್ದು. ಇವಳ ನಾಯಿಕಾ ಭಾವ ಸಹಜವಾದದ್ದು ಎನ್ನುತ್ತಾರೆ. ಅಂತಹ ಆ ನಾಯಿಕ ಭೂಮಿ ವಿರಾಟ್ಟಿಯ ಅಪರಾವತಾರವಾದಂತಹ ದೇವಿ ಆಂಡಾಳ್ ಗಾನ ಮಾಡಿದಂತಹ 140 ಪಾಶುರಗಳು. ಸ್ವಾಮಿ ವೇದಾಂತ ದೇಶಿಕರ್ ತಮ್ಮ ಪ್ರಬಂಧ ಸಾರದಲ್ಲಿ ತೂಯ ತಿರುಮಹಳಾರ ಎಂಬುದಾಗಿ ಹೇಳ್ತಾರೆ. ತೂಯ ಎಂಬುದಾಗಿ ಹೇಳ್ತಾರೆ. ಪೆರಿಯಾಳ್ವಾರರಿಗೆ ಪರಮ ಪುನೀತಳಾದ ಪುತ್ರಿ ಎಂಬುದಾಗಿ ಹೇಳ್ತಾರೆ. ಆಳ್ವಾರ್ ತೂಯ ತಿರುಮಹಳಾರಾಯ್ ಆಂಡಾಳ್ ಎಂಬುದು ಸ್ವಾಮಿ ವೇದಾಂತ ದೇಶಿಕರ ಶ್ರೀ ಸೂಕ್ತಿ. ತೂಯ ಎಂಬುದಾಗಿ ಹೇಳ್ತಾರೆ. ಏನು ಪಾವಿತ್ರ್ಯ, ಏನು ಪುನೀತಳಾಗಿ ಇದ್ದಾಳೆ ಈ ಆಂಡಾಳ್, ಯಾವ ಪಾವಿತ್ರ್ಯ, ಯಾವ ಶುದ್ಧಿ ಏನಿದೆ ಇವಳಿಗೆ ಎಂದರೆ ಪರಮಾತ್ಮನ ಹೊರತಾಗಿ ಮತ್ತೊಂದನ್ನು ನೆನೆಯದವಳು. ಸ್ವಾಮಿ ಪೆರಿಯಾಳ್ವಾರರ ಚರಣಾರವಿಂದಗಳನ್ನೇ ಪೂರ್ಣವಾಗಿ ನಂಬಿ ಅವರ ಕೃಪೆಯಿಂದ ತನಗೆ ಪರಮಾತ್ಮ ಪ್ರಾಪ್ತಿ ಎಂಬುದಾಗಿ ಆಚಾರ್ಯಾಭಿಮಾನಕ್ಕೆ ಪಾತ್ರಳಾದ ಶುದ್ಧಿ ಆಂಡಾಳಳಿಗೆ ಉಂಟು. ಪರಮಾತ್ಮನನ್ನು ಆಂಡಾಳ್ ವಿಶ್ವಾಸ ಮಾಡಲೇ ಇಲ್ಲ. ಆ ಪರಮಾತ್ಮ ಇನ್ನು ಈ ದಿನ ಒಂದು ಮಾತನಾಡಿ ನಾಳೆ ಮತ್ತೊಂದು ಮಾತನಾಡಿ, ಇಂದು ಒಬ್ಬ ಗೋಪಿಕೆಯನ್ನು ಚಿನ್ನವೇ ರನ್ನವೇ ಅಂತಾನೆ, ನಾಳೆಯ ದಿನ ಮತ್ತೊಬ್ಬ ಗೋಪಿಕೆಯಿಂದ ಹೋಗ್ತಾನೆ. ಅವನ ಮಾತು ವಿಶ್ವಾಸಕ್ಕೆ ಅರ್ಹವಲ್ಲ. ಅವನು ವೃತ್ತಹೀನ. ಒಳ್ಳೆಯ ಚಾರಿತ್ರ ಅವನಿಗಿಲ್ಲ. ಇವತ್ತೊಂದು ಹೆಣ್ಣು, ನಾಳೆ ಒಂದು ಹೆಣ್ಣು, ಇವತ್ತು ಒಬ್ಳು ಸೆರಗು, ನಾಳೆ ಒಬ್ಳು ಸೆರಗು, ಬರೀ ಕಳ್ಳತನ ಮಾಡುವುದು, ವಸ್ತ್ರಾಪಹರಣ ಮಾಡುವುದು, ನವನೀತ ಚೌರ್ಯ ಮಾಡುವುದು, ಆ ಹೆಣ್ಣುಗಳ ಹಿಂದೆ ಅಲೆಯುವುದು. ಇಂಥ ಅವನ ಮಾತನ್ನು ನಂಬಕ್ಕಾಗತ್ತಾ? ಬೇಡ. ರಾಮನ ಮಾತು ನಂಬಬಹುದಲ್ಲವ? ಅವನು ಏಕಪತ್ನಿ ವ್ರತಸ್ಥ. ಅವನಾಡಿದ ಮಾತು ಯಾವತ್ತಾದರೂ ಸುಳ್ಳಾಗುತ್ತಾ ಅಂದರೆ ಆಂಡಾಳ ಅದನ್ನೂ ಹೇಳ್ತಾಳೆ ನಾಚ್ಯಾರ್ ತಿರುಮಳಿಯಲ್ಲಿ. ನಾ ರಾಮನ ಮಾತನ್ನೂ ನಂಬಲ್ಲ, ಅವನ ಮಾತು ಬೇಕಾದರೂ ಸುಳ್ಳಾಗ್ಬೋದು. ಕೊಲ್ಲೆಯರಕ್ಕಿಯೇ ಮೂಕ್ಕರಿಂದಿಟ್ಟ ಕುಮರನಾರ್ ಸೊಲ್ಲುಂ ಪೊಯ್ಯಾನಾಲ್. ಆ ಕೊಲ್ಲೆಯರಕ್ಕಿ ಶೂರ್ಪಣಕ ನಾಸಿಕಾಚ್ಛೇದನ ಮಾಡಿದ ರಾಮನ ಮಾತು ಬೇಕಾದರೂ ನಡೆಯುತ್ತೋ ನಡೆಯಲ್ವೋ, ಆದರೆ ನಾನು ಪಿರಂದಮೈ ಪೊಯ್ಯನ್ನೇ, ನನ್ನ ಜನ್ಮ, ನಾನು ಪೆರಿಯಾಳ್ವಾರರ ಪುತ್ರಿ. ಅವರಿಗೆ ಪುತ್ರಿಯಾಗಿ ಶರೀರ ಮಾತ್ರವಲ್ಲ, ಈ ಆತ್ಮಜ್ಞಾನ ಅವರಿಂದ ಏರ್ಪಟ್ಟದ್ದು. ಆದ್ದರಿಂದ ಜ್ಞಾನ ಜನ್ಮವನ್ನು ಸ್ವಾಮಿ ಪೆರಿಯಾಳ್ವಾರ್ ಕೊಟ್ಟಿದ್ದಾರೆ. ಆ ಜನ್ಮ ಎಂದೂ ಸುಳ್ಳಾಗಲ್ಲ. ಈ ಪರಮಾತ್ಮ ಸುಳ್ಳನಾದರೂ, ಇವನು ವಂಚನೆ ಮಾಡಿದರೂ ಆಚಾರ್ಯರಾದ ಪೆರಿಯಾಳ್ವಾರರ ಅನುಗ್ರಹದಿಂದ ನನಗೆ ಭಗವಲ್ಲಾಭ ಏರ್ಪಟ್ಟೇ ತೀರುತ್ತದೆ ಎಂಬುದಾಗಿ ಆಚಾರ್ಯಾಭಿಮಾನದ ಜ್ಞಾನಕ್ಕೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಆಚಾರ್ಯರಾದ ಪೆರಿಯಾಳ್ವಾರರಲ್ಲಿ ತಂದೆಯೂ ಆಚಾರ್ಯರೂ ಆದ ಪೆರಿಯಾಳ್ವಾರರಲ್ಲಿ ಮಹಾವಿಶ್ವಾಸವನ್ನು ಉಳ್ಳವಳಾಗಿ ಪರಮ ಭಾಗವತ ಶೇಷತ್ವ, ಆಚಾರ್ಯ ಕೈಂಕರ್ಯ, ಆಚಾರ್ಯಾಭಿಮಾನಕ್ಕೆ ಪಾತ್ರಳಾಗಿ ಆಚಾರ್ಯಾಭಿಮಾನದಲ್ಲಿ ಮಹಾವಿಶ್ವಾಸವುಳ್ಳವಳೇ ಆಂಡಾಳಳ ಪಾವಿತ್ರ್ಯ. ಅದನ್ನು ವೇದಾಂತ ದೇಶಿಕರು ತೂಯ ತಿರುಮಹಳ್ ಎಂಬುದಾಗಿ ಹೇಳ್ತಾರೆ. ಒಂದು ಪದಕ್ಕೆ ಇಷ್ಟು ವಿವರಣೆಗಳು. ಅದ್ಭುತವಾಗಿ ಪೆರಿಯಾಳ್ವಾರರ ಪುತ್ರಿಯಾಗಿ ಅವತರಿಸಿದ ಇಂತಹ ಆಂಡಾಳ್ ಗಾನ ಮಾಡಿದ ಅದ್ಭುತವಾದಂತಹ ನಾಚ್ಯಾರ್ ತಿರುಮಳಿಯಲ್ಲಿ ಈಗಾಗಲೇ 40 ಪಾಶರಗಳನ್ನು ಅನುಭವಿಸುವ ಭಾಗ್ಯವನ್ನು ನಾವು ಪಡೆದಿದ್ದೀವಿ. ಆಂಡಾಳ್ ತಿರುಪ್ಪಾವೆಯನ್ನು ಗಾನ ನೋಡಿದ ಕೂಡಲೇ
ಪರಮಾತ್ಮನೊಡನೆ ಸಂಶ್ಲೇಷ ಏರ್ಪಡದ ಕಾಲದಲ್ಲಿ ಆ ಮನ್ಮಥನನ್ನು ತನ್ನನ್ನು ಪರಮಾತ್ಮನೊಡನೆ ಸೇರಿಸುವಂತೆ ಆ ಮನ್ಮಥ ಸಮಾಶ್ರಯಣವನ್ನು ಕಾಮ ಸಮಾಶ್ರಯಣವನ್ನು ಮಾಡುವುದೇ ನಾಚ್ಯಾರ್ ತಿರುಮಡಿಯ ಮೊದಲ ಪಾಶುರ ತಯ್ಯೂರು ತಿಂಗಳಂ ಎಂಬುದಾಗಿ. ಮಕರ ಮಾಸ ತೈಮಾಸದಲ್ಲಿ ಆ ಕಾಮನಾದ ಮನ್ಮಥನನ್ನು ಅವನ ಚಿತ್ರವನ್ನು ಬರೆದು ಅವನಿಗೆ ಪ್ರಿಯವಾದ ಪದಾರ್ಥಗಳೆಲ್ಲವನ್ನು ಕೊಟ್ಟು ಅವನ ಮನಸ್ಸನ್ನು ಒಲಿಸಿ ತನ್ನನ್ನು ಪ್ರಿಯತಮನಾದ ಪರಮಾತ್ಮನನ್ನು ಒಟ್ಟಾಗಿ ಕೂಡಿಸುವಂತೆ ಆಂಡಾಳ್ ಒಂದು ಕಾರ್ಯದಲ್ಲಿ ಉದ್ಯೋಗಿಸುತ್ತಾಳೆ. ಪರಮಾತ್ಮ ಇದನ್ನು ನೋಡ್ದ. ಆ ಪರಮಾತ್ಮ ಎಂತಹವನು? ತನ್ನನ್ನು ಆಶ್ರಯಿಸಿದವರು, ತನ್ನನ್ನು ಸಾಧನವಾಗಿ ಉಳ್ಳವರು ಮತ್ತೊಂದನ್ನು ಆಶ್ರಯಿಸಿದರೆ ಅವನು ಸಹಿಸಲಾರ. ಉಪಾಯಾಂತರ ವರ್ಣ ಎಂಬುದು ಒಬ್ಬ ಶರಣಾಗತನಿಗೆ ತ್ಯಾಜ್ಯ. ಪರಮಾತ್ಮನಾದ ಪತಿಯನ್ನು ವರಿಸಿದ ಮೇಲೆ ಇನ್ನೊಬ್ಬರ ಬಳಿಗೆ ಹೋಗಬಹುದಾ? ಇಲ್ಲಿ ಆಂಡಾಳ್ ಆ ಪತಿಯನ್ನು ಪಡೆಯುವುದಕ್ಕಾಗಿಯೇ ಕಾಮ ಸಂಘರ್ಷಣ ಮಾಡಿದರೂ ಕೂಡ ಗೋವರ್ಧನ ಪರ್ವತದ ಒಂದು ಆ ವೃತ್ತಾಂತದಲ್ಲಿ ಇದನ್ನು ಆಚಾರ್ಯರುಗಳು ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ತಾನೇ ಗೋಕುಲದಲ್ಲಿ ಬಂದು ಅವತರಿಸಿರುವಾಗ ತನ್ನನ್ನು ಬಿಟ್ಟು ಇಂದ್ರನಿಗೆ ಪೂಜೆಯ, ದೇವತಾಂತರ ಪೂಜೆಯ, ದೇವತಾಂತರ ಸಮಾಶ್ರಯಣವ ಕೂಡದು ಎಂಬುದಾಗಿ ಆ ಗೊಲ್ಲರನ್ನ ಗೋವರ್ಧನಕ್ಕೆ ಎಲ್ಲ ಆರಾಧನೆಯನ್ನು ಮಾಡುವಂತೆ ತಿಳಿಸಿ ಆ ಗೋವರ್ಧನ ಪರ್ವತಕ್ಕೆ ಇಟ್ಟಂತಹ ಸಮಗ್ರ ಆಹಾರ ಪದಾರ್ಥಗಳನ್ನು ಪರ್ವತ ರೂಪಿಯಾಗಿ ತಾನೇ ಸ್ವೀಕಾರ ಮಾಡಿ ಆ ಗೊಲ್ಲರಿಗೆ ದೇವತಾಂತರ ಸಮಾಶ್ರಯಣದ ದೋಷವನ್ನು ತಪ್ಪಿಸಿದವನು ಈ ಕೃಷ್ಣ. ಹಾಗಿರುವಾಗ ತಾನೇ ಅವಳಿಗೆ ಪತಿಯಾಗಿ ಬರಬೇಕಾಗಿರುವಾಗ ತನ್ನನ್ನೇ ಆಶ್ರಯಿಸಿದವರು ಕಾಮ ಸಮಾಶ್ರಯಣ ಮಾಡಿದ್ರು ಸಹಿಸ್ತಾನ ಕೂಡಲೇ ಬಂದುಬಿಟ್ಟ. ಅಯ್ಯಯ್ಯೋ ಅದೆಲ್ಲ ಕೂಡ್ದು ಇದನ್ನ ಬಂದ್ಬಿಟ್ಟೆ ಎಂಬುದಾಗಿ. ಆಗ ಇವರಿಗೆ ಪ್ರಣಯ ರೋಷ. ಇವರ ಅಪೇಕ್ಷೆ ಪಟ್ಟಾಗ ಅವನು ಬಾರಲಿಲ್ಲ ಅಲ್ಲವಾ, ಈಗ ಬಂದನಲ್ಲ ಎಂಬುದಾಗಿ ಆ ಕೃಷ್ಣ ಬಂದಾಗ ಇವರು ಮುಖ ತಿರುಗಿಸ್ತಾರೆ. ಯಾಹಿ ಮಾಧವ ಯಾಹಿ ಕೇಶವ ಮಿನ್ನಡೆ ಮಡವಾರ್ಗಳ್ ನಿನ್ನರುಳ್ ಸೂಡುವಾರ್ ಎನ್ ಪಂದುಂ ಕಳಲುಂ ತಂದು ಪೋಹು ನಂಬಿ ಅಂತಾರೆ ಸ್ವಾಮಿ ನಮ್ಮ ಇವಾರ್. ನನ್ನ ಪದಾರ್ಥಗಳನ್ನೆಲ್ಲ ಕೊಟ್ಬಿಟ್ಟು ಹೋಗು, ನಿನ್ನ ಸವಾಸ ನಂಗೆ ಬೇಡ, ಅದು ಯಾವಳ ಹಿಂದೆಯೋ ಎಷ್ಟೊತ್ತು ಹೋಗಿದೆಯಲ್ಲ ಹೋಗಿ ಅವಳ ಹಿಂದೆನೆ ಎಂಬುದಾಗಿ ಅವನು ಬರ್ತಾನಾ ಎಂಬುದಾಗಿ ಜೀವವನ್ನು ಕೈಯಲ್ಲಿ ಹಿಡಿದಿದ್ದ ಆಳ್ವಾರ್ ಅವನು ಬಂದಾಗ ಅವನನ್ನು ಆಚೆ ತಳ್ಳಿ ಬಾಗಿಲಾಗ್ತಾರೆ. ಇದು ಒಂದು ಪ್ರಣಯ ವಿಶೇಷ, ಇದು ಪ್ರೀತಿಯ ಒಂದು ಉತ್ಕಟಾವಸ್ಥೆ. ಆ ರೀತಿ ಆಂಡಾಳ ಮುಖವನ್ನು ತಿರುಗಿಸಿ ಆ ಕಾಮನನ್ನು ಆರಾಧನೆ ಮಾಡುವುದಕ್ಕಾಗಿ ಚಿತ್ರವನ್ನು ಬರೆಯುವುದು, ಅವನಿಗಾಗಿ ಪುಟ್ಟ ಮರಳಿನ ಮನೆಯನ್ನು ಕಟ್ಟುವುದು ಇತ್ಯಾದಿ ಕಾಮ ಪೂಜೆಯ ವ್ಯವಹಾರದಲ್ಲಿ ಮುಳುಗಿದ್ದಾಗ ಅವನು ಬಂದು ಏನು ಮಾಡ್ತಾನೆ, ಅದೆಲ್ಲ ಕೆಡಿಸ್ತಾನೆ. ಕಾಲಲ್ಲಿ ಒಲಿಯೋದು, ಕೈಯಲ್ಲಿ ಕೆಡಿಸೋದು ಇತ್ಯಾದಿಗಳನ್ನು ಮಾಡಿ ಇದನ್ನೆಲ್ಲ ನೀವು ಮಾಡಬಾರ್ದು ಅಂತಾನೆ. ಹಾಗೇನು ಹೇಳ್ತಾಳೆ, ತೊಟ್ಟುದೈತ್ತು ನಲಿಯೇಲ್ ಕಂಡಾಯ್ ಎಂಗಲ್ ಶಿತ್ತಿಲ್ ಒಂದು ಶಿದೆಯೇಲೆ. ನೀನು ಇದೆಲ್ಲ ಕಾರ್ಯವನ್ನು ಮಾಡಬೇಡ, ನೀನು ಹೋಗು, ನೀನು ನಮ್ಮ ಪಾಡಿಗೆ ನಾವು ಏನೋ ಮಾಡ್ಕೊಳ್ತೀವಿ, ನೀ ತಾನೇ ಬರದೇ ಇರೋನು, ನೀ ತಾನೇ ನಮ್ಮನ್ನು ಹಿಂಸೆ ಮಾಡುವವನು. ಹೀಗಿರುವಾಗ ಈಗ ಯಾಕೆ ಬಂದೆ, ಹೋಗು. ಶಿತ್ತಿಲ್ ಒಂದು ಶಿದೆಯೇಲೆ. ನಾವು ಕಟ್ಟಿದ ಆ ಆಟದ ಮರಳಿನ ಮನೆಗಳನ್ನು, ಆ ಕಾಮನಿಗಾಗಿ ಮಾಡಿದ ಪೂಜಾ ವ್ಯವಸ್ಥೆಯನ್ನೆಲ್ಲ ನೀ ಕೆಡಿಸ್ಬೇಡ, ನೀನು ಹೋಗು ಎಂಬುದಾಗಿ ಹೇಳಿದಾಗ ಅವನು ಹೋಗ್ತಾನೆ. ಇಬ್ಬರಿಗೂ ದೊಡ್ಡ ವಾಗ್ಯುದ್ಧವೆಲ್ಲ ನಡೆಯುತ್ತೆ. ಕೊನೆಗೆ ಏನಾಗುತ್ತೆ, ಅವನು ಇವರನ್ನ ಎಲ್ಲವನ್ನ ಕೆಡಿಸ್ಬಿಟ್ಟು ಕಾಮ ಪೂಜೆಯನ್ನು ಮಾಡಿಬಿಟ್ಟು ಅವನು ಕಣ್ಮರೆಯಾಗ್ಬಿಟ್ಟ. ಈಗ ಮತ್ತೆ ವಿರಹ ಅಧಿಕವಾಯಿತು. ಈಗೇನು ಮಾಡೋದು? ಈ ಕೃಷ್ಣ ಪರಮಾತ್ಮ ಬರ್ತಾನೆ, ಕೈಗೂ ಸಿಗೋದಿಲ್ಲ, ಓಡಿ ಹೋಗ್ಬಿಡ್ತಾನೆ. ಹೀಗೆ ಸಾಧನಾಂತರ ಪರತೆಯನ್ನು ಅವನು ಸಹಿಸದೇ ಇದ್ದಾಗ ಆ ಶಿತ್ತಿಲ್ ಒಂದು ಶಿದೆಯೇಲೆ ಎಂಬುದಾಗಿ ಆಂಡಾಳ್ 10 ಪಾಶರಗಳನ್ನು ಗಾನ ಮಾಡಿದಳು. ಅನಂತರ ಈ ಪರಮಾತ್ಮ ಈ ವಿರಹ ನಮಗೆ ಅಧಿಕವಾಗಿಬಿಡ್ತು. ಈಗ ಬಂದು ದರ್ಶನ ಕೊಟ್ಟ, ನಾವು ಕಟ್ಟಿದ್ದ ಮರಳಿನ ಮನೆಯೆಲ್ಲ ಕೆಡಿಸ್ದ, ಆದರೆ ಕೈಗೆ ಸಿಕ್ಕನ ಆಲಿಂಗನ ಮಾಡ್ಕೊಳ್ಳೋ ಅಂದರೆ ಕಣ್ಮರೆಯಾಗಿ ಹೋಗ್ಬಿಟ್ಟ. ತಾಪ ಅಧಿಕವಾಗಿಬಿಡ್ತು. ಈ ತಾಪವನ್ನು ಪರಿಹಾರ ಮಾಡ್ಕೊಳ್ಳೋಕೆ ಏನು ಮಾಡೋದು? ಇರೋದು ಒಂದೇ ದಾರಿ, ಯಮುನಾ ನದಿಯಲ್ಲಿ ಮುಳುಗಿ ಕೃಷ್ಣನ ದಿವ್ಯಮಂಗಳ ವಿಗ್ರಹವನ್ನು ಸ್ಪರ್ಶ ಮಾಡಿದ ಯಮುನಾ ತೀರ್ಥ. ಆ ತೀರ್ಥದ ಸ್ಪರ್ಶದಿಂದಲಾದರೂ ನಮಗೆ ತಾಪ ಪರಿಹಾರವಾಗತ್ತಾ ಅಂದ್ಬಿಟ್ಟು ಯಮುನಾ ನದಿಯಲ್ಲಿ ಆ ಪನಿ ನೀರಾಡುದಲ್ ಎಂಬುದಾಗಿ ಆ ಯಮುನಾ ನದಿಯಲ್ಲಿ ಸ್ನಾನಾರ್ಥವಾಗಿ ಹೋದರೆ ಇವರಿಗಿಂತ ಅವನಿಗೆ ಗೊತ್ತಿಲ್ಲದೆ ಹೋಗಬೇಕು.
ನಾವು ಎಲ್ಲಿ ಹೋದರೂ ಅಲ್ಲಿ ಬರ್ತಾನೆ, ಕೈಗೆ ಸಿಗೋದಿಲ್ಲ. ಆದರೆ ನಾವು ಮಾಡುವ ಕಾರ್ಯಗಳನ್ನೆಲ್ಲ ಮಾಡದಂತೆ ತಡೆ ಒಡ್ಡು ಬಿಡ್ತಾನೆ, ತಾನೂ ಸಿಗಲ್ಲ. ನಾವು ಮತ್ತೇನಾದ್ರು ಪ್ರಯತ್ನ ಮಾಡೋಕ್ಕೋದ್ರೆ ಅದಕ್ಕೂ ಬಿಡಲ್ಲ. ಅವನಿಗೆ ತಿಳಿಯಲೇಬಾರದು. ನಾವು ಹೋಗಿ ಯಮುನಾ ನದಿಯಲ್ಲಿ ಪ್ರಾತಃ ಕಾಲ ಅಧಿಕಾಲ ಬ್ರಾಹ್ಮ ಮುಹೂರ್ತದಲ್ಲಿ ಹೋಗಿ ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡೋಣ, ಪನಿ ನೀರಾಡದಲ್ಲಿ ಪೋವೋಂ ಎಂಬುದಾಗಿ ಎಲ್ಲ ಗೋಪಿಕೆಯರು ಕೂಡ ಯಮುನಾ ನದಿಗೆ ಹೋದರೆ ಇವ್ರು ಬರಕ್ಕೆ ಮುಂಚೆ ಅವ್ನು ಮರದ ಮೇಲೆ ಕೂತಿದ್ದಾನೆ. புகுந்ததிங்கந்தோ இப்பொய்கைக்கு எவ்வாறு வந்தாய் ಕೇಳ್ತಾಳೆ. ನಾವೇ ಈಗ ತಾನೇ ಬರ್ತಿದ್ದೀವಿ, ಅದು ಯಾವ ಮಾರ್ಗದಿಂದ ನೀ ಬಂದ್ಬಿಟ್ಟಿದೀಯಾ? ಇವರೆಲ್ಲ ಅಲ್ಲಿ ವಸ್ತ್ರಗಳನ್ನೆಲ್ಲ ಇಟ್ಟಿದ್ದಾರೆ ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕು ಎಂಬುದಕ್ಕಾಗಿ. ಇವನೇನು ಮಾಡ್ದ, ಆ ಎಲ್ಲ ವಸ್ತ್ರಗಳನ್ನು ತೆಗೆದುಕೊಂಡು ಮರದ ಮೇಲೆ ಕೂತಿದ್ದಾನೆ. ಈಗೇನು ಮಾಡ್ತಾರೆ, ಗೋಪಿಕಾ ಸ್ತ್ರೀಯರು ಅವರ ವಸ್ತ್ರಾಪಹರಣವನ್ನು ಮಾಡಿದಾಗ ಆ ಕೃಷ್ಣನನ್ನ ವಸ್ತ್ರಕ್ಕಾಗಿ ಪ್ರಾರ್ಥಿಸಿದಂತೆ ನಾಮಮಾಯಿರಮೆತ್ತ ನಿನ್ನ ನಾರಾಯಣ ನರನೇ ಉಣ್ಣೆ ಮಾಮಿತನ್ ಮಹನಾಹ ಪೆತ್ತಾಲ್ ಯಮಕ್ಕೆ ವಾದೈತವಿರುಮೆ ಎಂಬುದಾಗಿ 1000 ನಾಮಗಳನ್ನುಳ್ಳ ಓ ನಾರಾಯಣನೇ, ಅದು ನೀನಲ್ಲವಾ? ಅಂತಹ ನೀನು ಹೀಗೆಲ್ಲ ನಮ್ಮನ್ನು ಹಿಂಸೆ ಮಾಡಬಹುದಾ? ಸ್ತ್ರೀಯರನ್ನು ವಿವಸ್ತ್ರರಾಗಿ ನೋಡುವುದು ಉಚಿತವಾ? ಕುರುಂದಿಡೆ ಕೂರಪಣಿಯಾಯ್ ಎಂಬುದಾಗಿ ನೀರಿಲೆ ನಿನ್ನ ಅಯರ್ಕಿನ್ನೋಂ ನೀತಿ ಅಲ್ಲಾದನ ಶೈದಾಯ್. ಇಷ್ಟು ಜನ ಎಳೆಯ ಬಾಲಕಿಯರು ಬರೀ ಮೈಯಲ್ಲಿ ನೀರಲ್ಲಿ ನಿಂತಿದ್ದೀವಿ, ಈ ರೀತಿ ನಮ್ಮ ವಸ್ತ್ರ ತಗೊಂಡು ಹೋಗೋದಲ್ಲ ನಿನಗೆ ನೀತಿಯಾದ ಕಾರ್ಯವಾ? ಆದ್ದರಿಂದ ಈಗ ಅವನು ದೊರೆಯುತ್ತಾನೋ ದೊರೆಯಲ್ವೋ, ಹೇಗಾದರೂ ಪ್ರಾಣ ಹಿಡಿದಿಟ್ಕೊಳ್ಬೇಕಲ್ಲ ಅಂತ ಶಕುನವನ್ನು ನೋಡ್ತಾರಂತೆ. ಅಂದರೆ ಏನು, ಕಣ್ಣನ್ನು ಮುಚ್ಚಿಕೊಂಡು ಇಲ್ಲಿಂದ ಪ್ರಾರಂಭ ಮಾಡಿ ಒಂದು ವೃತ್ತವನ್ನು ಹೀಗೆ ಹಾಕಬೇಕು, ಕಣ್ಣು ಮುಚ್ಕೊಳ್ಬೇಕು. ಆ ವೃತ್ತ ಅಲ್ಲಿ ಬಂದು ಸೇರಿಕೊಂಡ್ರೆ ಕೃಷ್ಣ ಸಿಗ್ತಾನೆ. ಅದು ಸೇರಲಿಲ್ವಾ ಕೃಷ್ಣ ಸಿಗಲ್ಲ. ಕೂಡಲಿಳೈತ್ತಲ್ ಎಂಬುದಾಗಿ ಇದೆಲ್ಲ ಮಾಡ್ತಾರೆ. ಆ ಅಭಿನಿವೇಶ ಅಧಿಕವಾಗಿ ಬಿಟ್ಟಾಗ ಏನಾದರೂ ಒಂದು ಮಾಡಿ ಅವನು ಸಿಗ್ತಾನೋ ಸಿಗಲ್ವಾ? ಪ್ರಾಣ ಇರಬೇಕಾ ಹೋಗಬೇಕಾ? ತಾಳಲಾರದ ವಿರಹ, ಏನಾದರೂ ಒಂದನ್ನು ಮಾಡಬೇಕಲ್ಲ. ಅದಕ್ಕಾಗಿ ಕೂಡಲಿಳೈತ್ತಲ್, ನೀ ಕೂಡಿಡು ಕೂಡಲೇ ಕಣ್ಣು ಮುಚ್ಕೊಳ್ತಾರಂತೆ. ಇಲ್ಲಿಂದ ಒಂದು ವೃತ್ತವನ್ನು ಈಗ ಹಾಕ್ತಾರೆ. ಅಯ್ಯೋ ಸೇರ್ಬಿಡು 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 ಅಂತ ಮನ್ಸಲ್ಲಿ ಕೇಳ್ಕೊಳ್ತಾರಂತೆ. ಸೇರಿದ್ರೆ ಕೃಷ್ಣ ಸಿಗ್ತಾನೆ, ಇಲ್ಲ ಹೋದರೆ ಇಲ್ಲ ಅಂತ. ಹಾಗೆ ಅದೊಂದು ಅಚೇತನ ಮಣ್ಣಲ್ಲಿ ಇವರು ಒಂದು ವೃತ್ತವನ್ನು ಹಾಕುವುದು, ಅದು ಯಾವತ್ತಾದರೂ ಸರಿಯಾದ ಉತ್ತರವನ್ನು ಕೊಡುತ್ತಾ? ಮನುಷ್ಯರಾದರೆ ಪ್ರಾಣಿಗಳಾದರೆ ಏನೋ ಒಂದು ಅವರಿಂದ ಒಂದು ಪ್ರತಿಸ್ಪಂದನ ಇರುತ್ತೆ. ಇದ್ಯಾವುದೋ ಅಚೇತನ. பெரியவாச்சான் பிள்ளை ಹೇಳ್ತಾರೆ, பரமச்சேதனனை அடைவதற்கு ಅಚೇತನத்தை ಆಶ್ರಿತಾರ್ಗಳಿವೆ. ಆ ಪರಮಚೇತನನಾದವನು ಪರಮಾತ್ಮ. ಈ ವೃತ್ತ ಹಾಕೋದು, ಗೆರೆ ಹಾಕೋದು ಇದೆಲ್ಲ ಅಚೇತನ. ಆ ಪರಮಚೇತನನ್ನು ಪಡೆಯೋದಕ್ಕೆ ಈ ಅಚೇತನದ ಕಾಲಿಗೆ ಬೀಳ್ತಾರಲ್ಲ, ಏನಿವರ ಪ್ರೇಮದ ಹುಚ್ಚು, ಏನಿವರ ವ್ಯಾಮೋಹ ಎಂಬುದಾಗಿ ಪೆರಿಯವಾಚಾನ್ ಪಿಳ್ಳೆ ಹೇಳ್ತಾರೆ. ಹೀಗೆ 4 ಅದ್ಭುತವಾದಂತಹ ಆ ದಶಕಗಳನ್ನು ನಾಚ್ಯಾರ್ ತಿರುಮಲೆಯಲ್ಲಿ ಹಾಡಿ ಗಾನ ಮಾಡಿದ ಆಂಡಾಳ್ ಈಗ ಆ ಕೂಡಲಿಳೈತ್ತಲ್ ಆ ವೃತ್ತವನ್ನು ರಚಿಸುವುದು ಕೂಡ ಇವರಿಗೆ ಸರಿಯಾದ ಉತ್ತರವನ್ನು ಕೊಡದೆ ಹೋದಾಗ ಏನು ಮಾಡುವುದು? ಆ ಪರಮಾತ್ಮನನ್ನು ಹೇಗಾದರೂ ಪಡಿಬೇಕಲ್ಲ. ಶರೀರದಲ್ಲಿ ಪ್ರಾಣ ನಿಲ್ಲುತ್ತಾ ಇಲ್ಲ. ವಿರಹ, ಅವನ ಗುಣಗಳು, ಅವನ ರೂಪ, ಅವನ ವೇಣುಗಾನ, ಅಪೂರ್ವವಾದ ಪರಮಾತ್ಮನ ದಿವ್ಯಾನುಭವದ ತೀರದ ಹಂಬಲ ಪಡಬಾರದ ಪಾಡು ಪಡಿಸ್ತಾ ಇದೆ ಈ ದೇವಿ ಆಂಡಾಳನಿಗೆ. ಈಗ ಮಾಡೋದೇನು? ಈಗ ಬೇರೆ ವಿಧಿಯೇ ಇಲ್ಲ. ತಮ್ಮ ಸ್ಥಿತಿಯನ್ನು, ಪ್ರಾಣಾಂತಿಕವಾದ ಸ್ಥಿತಿಯಲ್ಲಿ ತಾವಿರುವುದನ್ನು ಆ ಪರಮಾತ್ಮನಿಗೆ ತಿಳಿಸಿ ಆ ಪರಮಾತ್ಮನನ್ನು ಇವರ ಬಳಿಗೆ ಕರೆದುಕೊಂಡು ಬರ್ತಕ್ಕಂಥವರನ್ನು ದೂತರಾಗಿ ಕರೆಸಬೇಕು. ಈಗ ಉಳಿದಿರೋದು ಅದೊಂದೇ ಕಾರಣ. ಇವರೇ ಹೋಗ್ಬೋದಲ್ಲ ಅಂದರೆ ಹೋಗುವ ಶಕ್ತಿ ಇವರಿಗಿಲ್ಲ. ವಿರಹದಿಂದ ಪೂರ್ಣವಾಗಿ ನಿಶಕ್ತಿ ಆಗಿಬಿಟ್ಟಿದೆ. ಈಗ ಆ ಪರಮಾತ್ಮ ಎಲ್ಲಿದ್ದಾನೋ? ಪರವಾಸುದೇವನಾಗಿ ವೈಕುಂಠದಲ್ಲಿದ್ದಾನೋ, ಅಥವಾ ಪಾರ್ಕಡಲ್ ಪಯ್ಯತ್ತು ಇನ್ನ ಪರಮಂತ ಕ್ಷೀರಸಾಗರದಲ್ಲಿದ್ದಾನೋ, ರಾಮಕೃಷ್ಣ ಮತ್ಸ್ಯ ಕೂರ್ಮಾವತಾರಗಳನ್ನು ಮಾಡಿ ಎಲ್ಲಿ ಹೋಗಿದ್ದಾನೋ, ಅಥವಾ ಕೃಷ್ಣನಾಗೇ ಇಲ್ಲಿತ್ತು ಯಾವ ಪೊದರಿನಲ್ಲಿ ಯಾವ ಗೋವರ್ಧನದ ಅಡಿಯಲ್ಲಿ ಬಚ್ಚಿಟ್ಕೊಂಡಿದ್ದಾನೋ, ಅಥವಾ ಈ ಅರ್ಚಾಮೂರ್ತಿಯಾಗಿ ಎಲ್ಲ ಕಡೆ ಇರುವವನು ಅವನು ಯಾವತ್ತೂ ಏನೂ ಮಾತಾಡಲ್ಲ, ಮೌನವಾಗಿ ನಿಂತಿರ್ತಾನೆ. ಎಲ್ಲಿ ಹೋಗಿ ಯಾರನ್ನು ಕೇಳುವುದು? ಹೇಗೆ ಅವನನ್ನು ಆಶ್ರಯಿಸುವುದು? ಉಳಿದದ್ದು ಒಂದೇ ಒಂದು ಮಾರ್ಗ. ಆದ್ದರಿಂದ ಆ ಪರಮಾತ್ಮನ ಬಳಿಗೆ ದೂತರನ್ನು ಕಳಿಸಬೇಕು. ತಮ್ಮ ಸ್ಥಿತಿಯನ್ನು ವರ್ಣಿಸಿ ಪರಮಾತ್ಮನ ಮನ ಕರಗುವಂತೆ ಮಾಡಿ ಏನಾದರೂ ಉಪಾಯದಿಂದ ಅವನನ್ನು ತಮ್ಮ ಬಳಿಗೆ ಕರೆದುಕೊಂಡು ಬರುವಂಥವರು ಆಗಬೇಕು.
ಅವರು ಯಾರು? ವೇಗವಾಗಿ ಹೋಗೋವರಾಗಬೇಕು, ಚೆನ್ನಾಗಿ ಮಾತಾಡೋರಾಗಬೇಕು, ಪರಮಾತ್ಮನ ಮನಸ್ಸು ಕರವ ಹಾಗೆ ಮಾತಾಡಬೇಕು, ಇವರ ಸ್ಥಿತಿಯನ್ನು ಅರಿತವರಾಗಿರಬೇಕು, ಇವರ ಸ್ಥಿತಿಯನ್ನು ಪರಮಾತ್ಮನ ಮನಸ್ಸಿಗೆ ಅರಿಯುವಂತೆ ಹೇಳುವವರಾಗಬೇಕು. ಇದೆಲ್ಲ ಯಾರು ಮಾಡ್ತಾರೆ? ಇದಕ್ಕೆ ಉತ್ಕೃಷ್ಟವಾದಂತಹ ದೂತರು ಅಂದರೆ ಪಕ್ಷಿಗಳು. ಆದ್ದರಿಂದ ಆ ಪಕ್ಷಿಗಳನ್ನು ದೂತರಾಗಿ ಕಳುಹಿಸಬೇಕು. ಆ ಪಕ್ಷಿಗಳು ಎಂಥದ್ದು ಅಂತ ಕೇಳಿದ್ರು. ಅದು ಪರಮಾತ್ಮನು ಈ ಗೋದಾಗೋಟಿಯು ಅಂದರೆ ಗೋಪಿಗೆಯರು ಪರಮಾತ್ಮನು ಒಟ್ಟಾಗಿ ಕೂಡಿರುವಾಗ ಕೂಡ ಅವುಗಳ ಜೊತೆಲೇ ಇರುತ್ತವಂತೆ. ಇವರಿಬ್ಬರು ಏನು ಮಾಡ್ತಾರೆ ಎಲ್ಲ ಆ ಪಕ್ಷಿಗಳಿಗೆ ಗೊತ್ತು. ಈ ಗೋಪಿಕೆಯರ ಸಂಕಟವೂ ಗೊತ್ತು, ಪರಮಾತ್ಮನ ಗುಣವೂ ಗೊತ್ತು, ಅವರಿಬ್ಬರು ಪರಸ್ಪರ ಆಡಿಕೊಳ್ಳುವ ಮಾತೆಲ್ಲ ಗೊತ್ತು. ಇದೆಲ್ಲ ತಿಳಿದಿರುವಾಗ ಇಂತಹ ಆ ಪಕ್ಷಿಗಳಿದೆಯಲ್ಲ ಅವುಗಳನ್ನು ಕರೆದು ನಮ್ಮಿಬ್ಬರನ್ನೂ ಅರಿತವರು ನೀವುಗಳು. ಈಗ ನಮ್ಮ ಸ್ಥಿತಿಯನ್ನು ಅವನನ್ನು ಬಿಟ್ಟು ವಿರಹ ಯಾತನೆಯಲ್ಲಿ ನಾವು ಪಡ್ತಾ ಇರ್ತಕ್ಕಂತಹ ಪಾಡನ್ನು ಅವನಿಗೆ ಹೋಗಿ ತಿಳಿಸಿ ಎಂಬುದಾಗಿ ಆ ಪಕ್ಷಿಗಳನ್ನು ಆಂಡಾಳ್ ದೂತರಾಗಿ ಕಳುಹಿಸಿ ಆ ಪಕ್ಷಿಗಳ ತಮ್ಮ ವ್ಯಥೆಯನ್ನು ಪರಿಪೂರ್ಣವಾಗಿ ಅರಿಯುವಂತೆ ತಮ್ಮ ಸ್ಥಿತಿಯನ್ನು ಅವುಗಳ ಮುಂದೆ ಭಿನ್ನವಿಸಿ ಆ ಪಕ್ಷಿಗಳನ್ನು ಕೊಂಡಾಡಿ ಅವುಗಳಿಗೆ ಆಸೆ ತೋರಿಸಿ ಅವುಗಳಿಗೆ ಭಯಪಡಿಸಿ ಅವುಗಳಿಗೆ ಏನೋ ಒಂದು ಮಾಡಿ ಅಂತೂ ಆ ಪಕ್ಷಿಗಳನ್ನು ಪರಮಾತ್ಮನ ಬಳಿಗೆ ಕಳಿಸತಕ್ಕಂತಹ ಪ್ರಣಯದ ದೂತರಾಗಿ ಪರಮಾತ್ಮನ ಬಳಿಗೆ ಹೋಗತಕ್ಕಂತಹ ಅರ್ಹತೆಯುಳ್ಳಂತಹ ಪಕ್ಷಿಗಳನ್ನು ಆಂಡಾಳು ವರ್ಣ ಮಾಡ್ತಾಳೆ. ಇಲ್ಲಿ பெரியவாச்சான் பிள்ளை வியாக்கியாத்தா கேಳ್ತಾರೆ. ಏನು ಕೇಳ್ತಾರೆ ಇಲ್ಲಿ? முன்பு தானும் அவனுமாயிருந்த போது வார்த்தை கேட்டால் பிரதிவச்சனம் பண்ணி போந்த வாசனையாலும் சைத்தன்யத்தில் உருப்பாகமாக குயிலை பொருந்த விடவத்து என்று பார்த்து என்னையும் அவனையும் சேர விடவல்லையே என்று ಕುಯಿಲಿನ ಕಾಲಿலே ವಿಳುಗಿರಾಳ್. பெரியவாச்சான் பிள்ளை ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ನಾವಿಬ್ಬರೂ ಇರೋದನ್ನು ನೀನು ನೋಡಿದೀಯಾ, ಈಗ ನಮ್ಮ ಅವಸ್ಥೆಯೂ ನಿನಗೆ ತಿಳಿದಿದೆ. ಆದ್ದರಿಂದ ಈಗ ಈ ರೀತಿ ಇರುವ ನಮ್ಮನ್ನು ಆ ಪರಮಾತ್ಮನೊಡನೆ ಸೇರಿಸು ಅಂತೇಳಿ ಕೋಗಿಲೆಯ ಕಾಲನ್ನು ಕಟ್ಟಿ ಕೋಗಿಲೆಯ ಕಾಲಲ್ಲಿ ಬೀಳ್ತಾರಂತೆ. 10 ಪಾಶುರ ನಾಚ್ಯಾರ್ ತಿರುಮಣಿಯ ಅಂಜಾಂ ಪದಿಕಂ 5ನೆಯ ದಶಕದಲ್ಲಿ ಕೋಗಿಲೆಗಳನ್ನು ಪರಮಾತ್ಮನ ಬಳಿಗೆ ದೂತರಾಗಿ ಇವರ ಪ್ರೇಮ ಸಂದೇಶವನ್ನು ಕೊಂಡೊಯ್ಯುವ ದೂತರಾಗಿ ಗಳಿಸತಕ್ಕಂತಹ ಅದ್ಭುತವಾದ 10 ಪಾಶರಗಳೇ மண்ணு பெரும் புகழ் மாதவன் மாமுனி மன்னன் மணிமுடி மைந்தம் தன்னை உகந்தது காரணமாக என் சங்கிழக்கும் வழக்குண்டே புன்னை குறுக்கத்தின் ஆளல் சருந்தி பொதும்பினில் வாழும் குயிலே பன்னி எப்போதும் இருந்து விரைந்து என் ಪವಳವಾಯನ್ ವರಕ್ಕುವಾಯ್ ಎಂಬುದಾಗಿ ಪವಳವಾಯನ್ ಹವಳದಂತೆ ಸುಂದರವಾದ ಮುದ್ದಾದ ತುಟಿಗಳನ್ನು ಉಳ್ಳಂತಹ ಆ ಅದ್ಭುತ ಲಾವಣ್ಯಮಯನಾದ ಅವನನ್ನು ವರಕ್ಕೂವಾಯ್ ನಾನಿರುವ ಸ್ಥಳಕ್ಕೆ ಬರುವಂತೆ ಅವನನ್ನು ಅವನನ್ನು ಕರೆದುಕೊಂಡು ಬಾ ಎಂಬುದಾಗಿ ಹೇಳ್ತಾಳೆ. ಅದ್ಭುತವಾದಂತಹ ಅದು ಪಾಶರ. ಇಲ್ಲಿ ಈ ಪಾಶರದ ಒಂದು ಪದದ ಅರ್ಥವನ್ನು ನೋಡುವುದಾದರೆ ಪುನ್ನೈ ಹೊಂಗೆ ಮರಗಳು, ಕುರುಕತ್ತಿ, ನಾಳಲ್, ಶರಂದಿ ಇದೆಲ್ಲ ಬೇರೆ ಬೇರೆ ತೋಟದಲ್ಲಿ ಕಾಡುಗಳಲ್ಲಿ ಇರ್ತಕ್ಕಂತಹ ಹೂವಿನ ಮರಗಳು. ಆ ರೀತಿ ತಂಪಾದ ನೆರಳನ್ನು ಕೊಡುವ ಪುನ್ನೈ ಹೊಂಗೆಯ ಮರ ಇತ್ಯಾದಿ ಮರಗಳಿಂದ ನಿಬಿಡವಾದ ತೋಟದಲ್ಲಿ ಪೊದುಂಬಿನಿಲ್ ಆ ಮರದ ಒಟರೆಯ ಒಳಗಡೆಯಲ್ಲಿ ವಾಸಿಸತಕ್ಕಂತಹ ಕುಯಿಲೇ ಎಲೈ ಕೋಗಿಲೆಯೇ ಎಂಬುದಾಗಿ ಅದರ ವಾಸಸ್ಥಳವನ್ನು ಕೊಂಡಾಡ್ತಾಳೆ. ಎಂತಹ ಅದ್ಭುತವಾದ ಸ್ಥಳದಲ್ಲಿ ವಾಸ ಮಾಡ್ತಿದೀಯಾ ಎಲೈ ಕೋಗಿಲೆಯೇ, ನೀನು ಮಣ್ಣು ಪೆರುಂ ಪುಗಳ್ ಅತ್ಯಧಿಕವಾದ ನಿರವಧಿಕವಾದ ಎಂದೂ ಕೂಡ ಅಳಿಯದಂತಹ ಶಾಶ್ವತವಾದ ಕೀರ್ತಿ ಉಳ್ಳವನು ಪರಮಾತ್ಮ. ಇವತ್ತು ನಮಗೆ ಒಂದು ಬಿರುದು ಬಾವಲಿ ಬರುತ್ತೆ, ನಾಳೆ ಕೇಳಿದ್ರೆ ಯಾರು ಬಿರುದು ಕೊಟ್ಟರೋ ಅವ್ರಿಗೆ ಮರ್ತು ಹೋಗಿರುತ್ತೆ. ಆಮೇಲೆ ಹೇಳ್ತಾರೆ ಇವರಿಗೆಲ್ಲ ಬಿರುದು ಕೊಟ್ಟಿದ್ದು ಅದು ವ್ಯರ್ಥ, ಇವರ ಬಿರುದಿಗೆ ಅರ್ಹರೇ ಇಲ್ಲ ಅಂತ ಅವರೇ ಹೇಳ್ತಾರೆ. ಇದು ನಮ್ಮ ಕೀರ್ತಿ. ಪರಮಾತ್ಮ ಆಗ ಮಣ್ಣು ಪುಹಳ್ ಶಾಶ್ವತವಾದಂತಹ ಕೀರ್ತಿಯನ್ನು ಉಳ್ಳವನು, ಅನಂತರ ಗುಣಗಳನ್ನು ಉಳ್ಳವನು.
ಪರಮಾತ್ಮನ ಗುಣಗಳೆಲ್ಲವೂ ಸ್ವಾಭಾವಿಕವಾದದ್ದು, ಯಾವುದೋ ಒಂದರಿಂದ ಏರ್ಪಟ್ಟದ್ದಲ್ಲ. ಆದ್ದರಿಂದಲೇ ಆಚಾರ್ಯ ರಾಮಾನುಜರ ಗದ್ಯದಲ್ಲಿ ಸ್ವಾಭಾವಿಕಾನವಧಿಕಾತಿಶಯ ಜ್ಞಾನಬಲೈಶ್ವರ್ಯ ವೀರ್ಯಶಕ್ತಿ ತೇಜಸ್ಸೌಶೀಲ್ಯ ವಾತ್ಸಲ್ಯ ಎಂಬುದಾಗಿ ಪ್ರಾರಂಭಿಸಿ ಗುಣಗಣೌಘ ಮಹಾರ್ಣವ ಎಂಬುದಾಗಿ ಕೊಂಡಾಡ್ತಾರೆ. ಪರಮಾತ್ಮನ ಗುಣಗಳಲ್ಲ, ಸ್ವಾಭಾವಿಕವಾಗಿ ಸಹಜವಾದದ್ದು. ಇವತ್ತಿದ್ದು ನಾಳೆ ಹೋಗ್ಬಿಡುತ್ತೆ, ಒಂದೇ ಅರಿಯನ್ನೇ. ಇವತ್ತಿರತ್ತೆ, ನಾಳೆ ಹೋಗ್ಬಿಡುತ್ತೆ ಅನ್ನೋ ಆಗಿಲ್ಲ. ಇವತ್ತು ಯಾರಿಗೋ ಒಂದು 5 ರೂಪಾಯಿ ದಾನ ಕೊಡಬೇಕು ಅಂತ ಇರ್ತೀವಿ, ಇನ್ನು 10 ನಿಮಿಷ ಆದರೆ ಯಾಕೆ ಅವ್ರಿಗೆ ಕೊಡೋದು ಅಂತ ಒಳಗಡೆ ತೆಗೆದಿರ್ತೀವಿ. ಇದು ನಮ್ಮ ದಾನ ಗುಣ. ಪರಮಾತ್ಮನ ಗುಣ ಅವನದು ಹಾಗಲ್ಲ. ಶಾಶ್ವತವಾದ ಕಲ್ಯಾಣ ಗುಣಗಳನ್ನು ಉಳ್ಳವನು ಪರಮಾತ್ಮ. ಆ ಗುಣಗಳಿಂದ ಅವನಿಗೆ ಏರ್ಪಟ್ಟ ಕೀರ್ತಿಯು ಶಾಶ್ವತ. ಅದು ಎಷ್ಟು ಗುಣಗಳು, ಎಣಿಸಲಾರದ ಗುಣಗಳು. ಹೇಗೆ ಎಂದರು ಅದನ್ನು ಶ್ರೀರಾಮಾಯಣ ದಿವ್ಯ ಗ್ರಂಥದ ವ್ಯಾಖ್ಯಾನದಲ್ಲಿ ಆ ಸ್ವಾಮಿ ಗೋವಿಂದರಾಜರು ಹೇಳ್ತಾರೆ. ಒಬ್ಬ ಬಾಣವನ್ನು, ಬಿಲ್ಲು ವಿದ್ಯೆಯನ್ನು ಅಭ್ಯಾಸ ಮಾಡುವವನು ಆಕಾಶಕ್ಕೆ ಬಾಣಗಳನ್ನು ಬಿಡ್ತಾ ಇರ್ತಾನಂತೆ ಅಭ್ಯಾಸ ಮಾಡಬೇಕು ಅಂತ. ಕೊನೆಗೊಂದು ಸರಿ ನಿಲ್ಲಿಸ್ತಾನಂತೆ. ಯಾಕೆ ಅಂದರು, ಅವನ ತೋಳುಗಳಲ್ಲಿ ಬಲವಿಲ್ಲ, ಸೋತೋಯ್ತು ಅಂತ ನಿಲ್ಲಿಸ್ಬೇಕೇ ಹೊರತು ಆಕಾಶದಲ್ಲಿ ಸ್ಥಳವಿಲ್ಲ ಅಂತ ಅರ್ಥವಲ್ಲ. ಹಾಗೆ ಪರಮಾತ್ಮನ ಗುಣಗಳನ್ನು ಹಾಡುವವರು ಯಾಕೆ ಸುಮ್ಮನಾಗ್ತಾರೆ ಅಂದರೆ ಇವರಿಗೆ ಶಕ್ತಿ ಮುಗಿದೋಯ್ತು ಎಂಬುದಾಗಿ ಅರ್ಥವೇ ವಿನಃ ಪರಮಾತ್ಮನ ಗುಣಗಳು ಮುಗಿದವು ಎಂದರ್ಥವಲ್ಲ. ಅಂತಹ ನಿರವಧಿಕವಾದಂತಹ ಶಾಶ್ವತವಾದಂತಹ ಕಲ್ಯಾಣ ಗುಣಗಳನ್ನು, ಕೀರ್ತಿಯನ್ನು ಉಳ್ಳವನು ಮನ್ನೆ ಪೆರುಂ ಪುಹಳ್. ಅಂತಹ ಕೀರ್ತಿಯನ್ನು ಉಳ್ಳಂತಹ ಆ ಪರಮಾತ್ಮ ಹೇಗಿದ್ದಾನೆ? ಮಾಮಣಿವಣ್ಣನ್, ನೀಲರತ್ನದಂತೆ ಅಮೋಘವಾದಂತಹ ಕಾಂತಿಯನ್ನು ಉಳ್ಳವನು. ನೀಲಮೇಘ ಶ್ಯಾಮನಲ್ಲವ, ಅದ್ಭುತವಾದ ಕಾಂತಿ ಪರಮಾತ್ಮನದು. ನೀಲರತ್ನವನ್ನು ಒಡಿಬೇಕಂತೆ, ಒಡೆದ್ರೆ ಅದರ ಒಳಭಾಗದಲ್ಲಿ ಒಂದು ಹೊಳೆಯುವ ನೀಲ ಕಾಂತಿ ಇದೆಯಲ್ಲ, ಅದು ಪರಮಾತ್ಮನ ಮೈಬಣ್ಣವಂತೆ. ಅಂತಹ ಮಾಮಣಿವಣ್ಣನ್. ಯಾಕೆ ಪರಮಾತ್ಮ ಹಾಗಿದ್ದಾನೆ ಅಂತ ಕೇಳಿದ್ರು. ಅವನು ಯಾಕೆ ಬೆಳ್ಳಗಿಲ್ಲ, ಅವನು ಯಾತಕ್ಕೆ ಕೆಂಪಗಿಲ್ಲ, ಅವನು ಯಾತಕ್ಕೆ ಕಪ್ಪಗಿದ್ದಾನೆ, ಅವನು ಯಾತಕ್ಕೆ ನೀಲಮೇಘ ಶ್ಯಾಮಲನಾಗಿದ್ದಾನೆ ಎಂದರು. ನೀರು ತುಂಬಿದ ಮೋಡ ಕಪ್ಪಗಿರುತ್ತೆ, ನೀರಿಲ್ಲದ ಮೋಡ ಬೆಳ್ಳಗಿರುತ್ತೆ. ಆ ರೀತಿ ಲೋಕಕ್ಕೆ ಮಳೆಯನ್ನು ಕೊಟ್ಟು ಒಳಿತನ್ನು ಮಾಡುವ ಮೋಡ ಕಪ್ಪಗಿರುತ್ತೆ, ನೀರೇ ಇಲ್ಲದೆ ಶುಷ್ಕವಾಗಿ ಒಣಗೋಗಿರೋ ಮೋಡ ಬೆಳ್ಳಗಿರುತ್ತೆ. ಆ ರೀತಿ ನಮ್ಮ ಮೇಲೆ ಕರುಣೆ, ಕೃಪಾ ಎಂಬ ನೀರು ತುಂಬಿಕೊಂಡದ್ದರಿಂದ ಪರಮಾತ್ಮ ಕಪ್ಪಗಿದ್ದಾನೆ ಅಂದ್ಬಿಟ್ರು. ಅವನ ಮೈಬಣ್ಣ ಯಾಕೆ ಕಪ್ಪು? ಕರುಣಾ ರಸ ಅವನಲ್ಲಿ ತುಂಬಿದೆ. ಯಾರ ಮೇಲೆ ಕರುಣೆ? ಜೀವರಾಶಿಗಳ ಮೇಲೆ ಕೃಪಾ, ಕರುಣೆ. ಆ ಕರುಣಾರಸ ತುಂಬಿದ ಮೋಡ ಅವನು. ಆದ್ದರಿಂದಲೇ ಆಚಾರ್ಯರು ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಎಂಬುದಾಗಿ ತಿರುವೆಂಕಟಮುಡೆಯಾನ್ ಶ್ರೀನಿವಾಸನನ್ನು ಸ್ತೋತ್ರ ಮಾಡ್ತಾರೆ. ಅಲ್ಲಿರೋನು ಯಾವ ರೀತಿ ಇದ್ದಾನೆ, ಯಾವ ಕಾಳಮೇಘ ಅವನು? ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ. ಮೋಡಗಳೆಲ್ಲ ಬೆಟ್ಟದ ತುದಿಯಲ್ಲಿ ನಿಂತಿರುತ್ತಂತೆ. ತಿರುವೆಂಕಟಮುಡಿಯಾನ್ ಬೆಟ್ಟದ ತುದಿಯಲ್ಲಿ ನಿಂತಿದ್ದಾನೆ, ಅದರಿಂದ ಅವನು ಮೋಡ. ಯಾವ ಮೋಡ? ಕರುಣಾ ರಸವನ್ನು ಕರೆಯುವ ಕಾಳಮೇಘ, ಕಪ್ಪಾದ ಮೋಡ. ಅವನ ಮೈ ಬಣ್ಣ ನೀಲ ರತ್ನದ ಕಾಂತಿಯಿಂದ ಕೂಡಿದೆ. ಆ ಬಣ್ಣ, ಆ ಪರಮಾತ್ಮನ ಸೌಂದರ್ಯವಲ್ಲವ ನಮ್ಗೆ ಈ ಪಾಡನ್ನು ಉಂಟು ಮಾಡಿತು. ಇಂಥ ಹುಚ್ಚು ನಮಗೆ ಬರೋ ಕಾರಣ ಏನು? ಅವನ ಆ ಸೌಂದರ್ಯ, ಅವನ ಆ ಮೈಬಣ್ಣ, ಅವನ ಆ ಕಾಂತಿ, ಅವನ ಲಾವಣ್ಯ ನಮಗೆ ಈ ರೀತಿ ಹುಚ್ಚು ಹಿಡಿಸಿದಂತಹ ಮಾಮಣಿವಣ್ಣನ್. ಅಂತಹ ಮೈಬಣ್ಣ ಉಳ್ಳವನು ಮೈಂದನ್. ಅವನು ಮಣಿಮುಡಿ, ನವರತ್ನ ಖಚಿತವಾದ ಕಿರೀಟವನ್ನು ತಲೆಯಲ್ಲಿ ತೊಟ್ಟಿದ್ದಾನಂತೆ. ಪರಮಾತ್ಮ ತೊಟ್ಟ ಕಿರೀಟ ಯಾವುದಕ್ಕೆ ಸಾಕ್ಷಿ? ಸಮಸ್ತ ಲೋಕಕ್ಕೂ ಅವನು ಒಡೆಯ, ಅಧಿಪತಿ ಎಂಬುದಾಗಿ ಉಭಯ ವಿಭೂತಿ, ಲೀಲಾ ವಿಭೂತಿಯಾದ ಈ ಜಗತ್ತು, ಪರಮಪದ ಎಂಬ ನಿತ್ಯ ವಿಭೂತಿ, ಎರಡನ್ನೂ ಆಳತಕ್ಕಂತಹ ಉಭಯ ವಿಭೂತಿ ನಾಯಕತ್ವಕ್ಕೆ ಸೂಚಕವಾದದ್ದು ತೊಟ್ಟ ಕಿರೀಟ. ಅಂತಹ ಕಿರೀಟವನ್ನು ತೊಟ್ಟಿದ್ದಾನೆ. ಅಂತಹ ಆ ಪರಮಾತ್ಮ ಯಾರು? ಮೈಂದನ್, ಮಹಾಬಲಶಾಲಿ. ಎಂತಹ ಅಸುರ ರಾಕ್ಷಸ ದಾನವರನ್ನು ಮೆಟ್ಟಿ ನಿಲ್ಲಬಲ್ಲವನು ಆ ಪರಮಾತ್ಮ. ಇಂತಹ ಅಪರಿಮಿತವಾದ, ನಿರವಧಿಕವಾದ ಶಾಶ್ವತ ಕೀರ್ತಿ ಉಳ್ಳವನಾಗಿ, ಅಪೂರ್ವವಾದ ನೀಲರತ್ನದಂತಹ ಕಾಂತಿ ಉಳ್ಳವನಾಗಿ ಇರ್ತಕ್ಕಂಥ ಅವನು. ಆಮೇಲೆ ಮೈಂದನ್, ಮಹಾಬಲಶಾಲಿಯಾದವನು. ಇಷ್ಟೆಲ್ಲ ಇವನಿದಾನಲ್ಲ, ಇವನನ್ನು ನಾವು ಆಸೆ ಪಟ್ಟದೇ ತಪ್ಪಾಯ್ತಾ? ಉಗಂಧದ ಕಾರಣ ಮಾಹ, ಅವನನ್ನು ನಾವು ಆಸೆ ಪಟ್ವಿ.
ಅವನನ್ನು ಪ್ರೀತಿಸಿದ್ವಿ, ಅವನಿಲ್ಲದೆ ಬದುಕೋಕೆ ಆಗಲ್ಲ ಅನ್ನೋ ಸ್ಥಿತಿಗೆ ನಾವು ಬಂದವಲ್ಲ. ಇಷ್ಟಕ್ಕೆಲ್ಲ ನಮಗೆ ಕಾರಣವಾದದ್ದು ಉಹಂದದ ಕಾರಣಮಃ ಎನ್ ಶಂಗಿಳಕ್ಕಂ ಒಳಕ್ಕುಂಡೆ. ಆದರೆ ಕೊನೆಗೆ ಏನಾಯಿತು? ಅಪರಿಮಿತವಾದ ವಿರಹ ಏರ್ಪಟ್ಟು ಮೈಯೆಲ್ಲ ಕೃಶವಾಗಿ ತೊಟ್ಟ ಬಳೆಗಳೆಲ್ಲ ಕೆಳಗಡೆ ಕಳಿಸಿಬಿಟ್ಟು ಒಡೆದೋಯ್ತು. ಇಡೀ ಶರೀರ ಕೃಶವಾಗಿಬಿಡ್ತು. ತೊಟ್ಟ ಬಳೆಗಳು. ಕೃಷ್ಣ ಬರ್ತಾನೆ, ಆಲಿಂಗನ ಮಾಡ್ತಾನೆ. ಎಷ್ಟೆಲ್ಲ ಅಲಂಕಾರ ಮಾಡ್ಕೊಂಡಿದ್ವಿ. ಕೈಯಲ್ಲಿ ತೊಟ್ಟಂತಹ ಉತ್ಕೃಷ್ಟವಾದ ಬಳೆಗಳೆಲ್ಲ ಮೈ ಕೃಶವಾಗಿ ಕೆಳಗಡೆ ಬಿದ್ದು ಒಡೆದು ಹೋಗೋ ಸ್ಥಿತಿ ಬಂತಲ್ಲ, ಇದೇನಾ ನಮಗೆ ಫಲ? ಆದರೆ ಸರಿ, ನಾವೇನಾದರೂ ಒಳ್ಳೆಯ ಗುಣಗಳಿಲ್ಲದ, ಏನೂ ಕೀರ್ತಿ ಇಲ್ಲದ, ಯಾವುದೋ ಬರೀ ಹೇಯವಾದ ಗುಣಗಳನ್ನುಳ್ಳವನ್ನ ನಾವು ಪ್ರೀತಿಸಿದ್ವಿ. ಉತ್ಕೃಷ್ಟವಾದ ಮಣ್ಣು ಪೆರಂಪುಗಳು ಅಂಥವನನ್ನು ಪ್ರೀತಿಸಿದ್ವಿ. ಆಮೇಲೆ ಅವನಿಗೆ ಹೇಗಿದ್ದಾನೆ? ಏನೋ ಚೆನ್ನಾಗಿಲ್ಲ, ಕುರೂಪಿ, ಇವತ್ತು ಇಷ್ಟ ಆಯಿತು, ಅವನು ಬರಲಿಲ್ಲ, ಹೋಗಲಿ ಬಿಡುವನಕ್ಕೆ. ಮಾಮಣಿವಣ್ಣನ್ ಅತ್ಯಂತ ಲಾವಣ್ಯ ಸೌಂದರ್ಯಯುಕ್ತನಾದವನಲ್ವಾ ನಾವು ಪ್ರೀತಿಸಿದ್ವಿ. ಸರಿ, ಯಾರೋ ಏನೋ ಕೆಲಸಕ್ಕೆ ಬಾರ್ದವನನ್ನ ಯಾವನೋ ದಾಸನ್ನ ಪ್ರೀತಿಸಿದ್ವಿ. ಮಣಿಮುಡಿ ಉಭಯ ವಿಭೂತಿ ನಾಥನಾದವನನ್ನು ಪ್ರೀತಿಸಿದ್ದೆ ತಪ್ಪಾಯ್ತಾ? ನಾವು ಕೊನೆಗೆ ಇಷ್ಟೆಲ್ಲ ಆದರೂ ಕೂಡ ನಮ್ಮನ್ನು ಕೈ ಬಿಡುವಂತೆಯೇ ಇಲ್ಲ. ಕಾರಣ ಏನು ಗೊತ್ತಾ? ಮಾಧವನ್ ಬಂದು ಯಾರನ್ನೂ ಕೈ ಬಿಡದಂತೆ ಪುರುಷಕಾರ ಮಾಡುವುದಕ್ಕೆ ಅವಳು ವಕ್ಷಸ್ಥಲದಲ್ಲೇ ಇದ್ದಾಳೆ. ಮಾ ಎಂದರೆ ಮಹಾಲಕ್ಷ್ಮಿ, ಮಾಧವನ್ ಎಂದರೆ ಶ್ರೀಯಪ್ಪತಿ. ನಮ್ಮನ್ನು ಇವ್ನು ಯಾಕೆ ಕೈ ಬಿಡೋಕ್ಕೆ ಸಾಧ್ಯ? ಅವಳಿರುವಾಗ ನಮ್ಮ ಕೈಯನ್ನು ಯಾಕೆ ಬಿಡೋಕ್ಕೆ ಸಾಧ್ಯ? ಅವಳಿದಾಳಲ್ವ ಪುರುಷಕಾರ ಮಾಡಿ ಬಂದವ್ರನ್ನೆಲ್ಲ ಅಂಗೀಕಾರ ಮಾಡು, ಸ್ವೀಕಾರ ಮಾಡು ಎಂದು ಹೇಳುವುದಕ್ಕೆ ಅವಳು ಬೇರೆ ಇದ್ದಾಳೆ. ಹೀಗೆ ಎಲ್ಲ ಪರಿಕರಗಳೂ ಇದೆ. ಆಯಾಯ ಪದಾರ್ಥಗಳನ್ನು ಆಯಾಯ ಸ್ಥಳಗಳಲ್ಲಿಟ್ಟು ಸೃಷ್ಟಿಸ್ಥಿತಿ ಲಯಾದಿಗಳನ್ನು ನಡೆಸಿ ಆ ಎಲ್ಲವನ್ನ ಸುವ್ಯವಸ್ಥಿತವಾಗಿ ಇಟ್ಟಂತಹ ಇವನು ನಮ್ಮನ್ನು ಮಾತ್ರ ಯಾಕೆ ಹೀಗೆ ಮಾಡಿದ್ದಾನೆ? ಎಲ್ಲ ಚೆನ್ನಾಗಿಟ್ಟಿದ್ದಾನೆ. ಅವನು ಉಭಯ ವಿಭೂತಿ ನಾಥನಾಗಿದ್ದಾನೆ, ಲಾವಣ್ಯ ಸೌಂದರ್ಯಯುಕ್ತ, ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಇಷ್ಟೆಲ್ಲ ಇದ್ದೂ ಕೂಡ ಆ ಪರಮಾತ್ಮ ಎಲ್ಲ ಇದೆ. ನಮ್ಮನ್ನು ಕಾಪಾಡುವುದಕ್ಕೆ ಬೇಕಾದ ಕಲ್ಯಾಣ ಗುಣಗಳವನಲ್ಲಿದೆ. ನಮ್ಮನ್ನು ಆಕರ್ಷಿಸಿ ನಮಗೆ ಬೇಕಾದ ಆನಂದ ಕೊಡುವಂತಹ ಸೌಂದರ್ಯ ಲಾವಣ್ಯ ಇದೆ ಮಾಮಣಿವಣ್ಣನ್. ಇನ್ನು ನಮಗಾಗಿ ಶಿಫಾರಸು ಮಾಡುವುದಕ್ಕೆ ಮಹಾಲಕ್ಷ್ಮಿ ಅಲ್ಲೇ ಇದ್ದಾಳೆ ವಕ್ಷಸ್ಥಳದಲ್ಲಿ. ಮಾಧವನ್ ಇನ್ನು ಇಗೋ ಹೇಗಪ್ಪ ಕಾಪಾಡಲಿ? ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ ಅನ್ನೋ ಹಾಗಿಲ್ಲ. ಮೈಂದನ್ ಅಪರಿಮಿತವಾದ ಶಕ್ತಿ ಸಾಮರ್ಥ್ಯವೂ ಕೂಡ ಅವನಲ್ಲಿ ಇದೆ. ಹೀಗಿರುವಾಗ ನಾವೇನಾದರೂ ಗುಣ ಇಲ್ಲದೆ ಇರೋನನ್ನು ಆಸೆ ಪಟ್ವಿ, ರೂಪ ಇಲ್ಲದೆ ಇರೋರನ್ನ ಬರೆಸಿದ್ವಿ, ಅಥವಾ ಶಿಫಾರಸು ಮಾಡೋದಕ್ಕೆ ಯಾರೂ ಇಲ್ಲದೇನೆ ನಾವು ಬಂದಿದ್ದೀವಿ. ಹಾಗೆ ಬಲ ಸಾಮರ್ಥ್ಯವಿಲ್ಲದವನ ಕಾಲ ಕಟ್ಟಿದ್ದೀವಿ. ಹೀಗೆ ಎಲ್ಲವೂ ಇದ್ದೂ ಕೂಡ ಎನ್ ಶಂಗಿಳಕ್ಕಂ ಒಳಕ್ಕುಂಡೆ. ಇಂತಹ ವಿರಹತಾಪದಲ್ಲಿ ಹೀಗೆ ನೊಂದು ಬೆಂದು ಬಸವಳಿದು ಪರಿತಾಪಪಟ್ಟು ಬೆಂದು ಹೋಗುವ ಸ್ಥಿತಿ ನಮಗೆ ಬರುವುದಕ್ಕೆ ಏನಾದರೂ ಕಾರಣ ಉಂಟಾ? ಹೇ ಕೋಗಿಲೆಯೇ, ನೀನೇ ಹೇಳು ಎಂಬುದಾಗಿ ಅದನ್ನು ಕೇಳ್ತಾಳೆ. ಅಂದರೆ ಏನರ್ಥ? ಎಲ್ಲ ವಿಧದಲ್ಲಿಯೂ ರಕ್ಷಣಾ ಸಾಮರ್ಥ್ಯ, ಸೌಂದರ್ಯ, ಲಾವಣ್ಯ, ರಕ್ಷಣಾ ಸಾಮರ್ಥ್ಯ, ಶ್ರಿಯಪತಿತ್ವಾದಿ ಸಮಸ್ತ ಗುಣ ಪರಿಪೂರ್ಣನಾಗಿ ಇರ್ತಕ್ಕಂತಹ ಆ ಪರಮಾತ್ಮ ಅವನು ನಮ್ಮನ್ನು ಕೈಗೊಳ್ಳದೇ ಇರುವುದಕ್ಕೆ ಏನು ಕಾರಣ? ಯಾಕೆ ನಮ್ಮನ್ನು ಹೀಗೆ ಬಿಟ್ಟು ವಿರಹ ತಾಪದಲ್ಲಿ ನೋಯುವಂತೆ ಸಂಸಾರ ಮಂಡಲದಲ್ಲಿ ಇಟ್ಟು ಈ ತಾಪದಲ್ಲಿ ನಮ್ಮನ್ನು ಬೇಯಿಸ್ತಾ ನಮ್ಮನ್ನು ರಕ್ಷಣೆ ಮಾಡದೇ ಇದ್ದಾನೆ? ಇದಕ್ಕೆ ಏನು ಕಾರಣ? ಹೇ ಕೋಗಿಲೆ, ನೀನದನ್ನು ಬಲ್ಲವನಲ್ಲವ. ಆದ್ದರಿಂದ ಆ ಕೋಗಿಲೆಯನ್ನು ನೋಡಿ ಹೇಳ್ತಾಳೆ, ಸರಿ, ಇವನ ಸೌಂದರ್ಯ ಅವನು ತನ್ನ ಮೈಯನ್ನು ನೋಡ್ಕೊಂಡು ತಾನೇ ಅನುಭವಿಸಕ್ಕ. ಯಾರಿಗದು? ಅದು ನಮಗಾಗಿ ಅಲ್ಲವ. ನತೇ ರೂಪಂ ನಚಾಕಾರಂ ನಾಯುಧಾನಿ ನಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಾಂ ತ್ವಂ ಪ್ರಕಾಶಸೆ. ಪರಮಾತ್ಮ ಆಯುಧಗಳನ್ನು ಯಾರಿಗಾಗಿ ಧರಿಸಿದ್ದಾನೆ? ಭಕ್ತರಿಗಾಗಿ. ಅವನ ಸುಂದರವಾದ ರೂಪ ಯಾರಿಗೆ? ಭಕ್ತರಿಗಾಗಿ. ಎಲ್ಲವೂ ತನ್ನ ಅಡಿಯಾರ್ಗಳು ತನ್ನವರಿಗಾಗಿ ಸಕಲವೂ ಇರುವಾಗ ಹಾಗೆ ಆ ಪರಮಾತ್ಮ ನಮಗಾಗಿ ಎಲ್ಲವನ್ನ ಇಟ್ಕೊಂಡು ನಮಗೆ ಕೊಡದೆ ಯಾಕಿದ್ದಾನೆ? ಎನ್ ಶಂಗಿಳಕ್ಕಂ ಒಳಕ್ಕುಂಡೆ. ಇದಕ್ಕೇನಾದರೂ ಒಂದು ನೀತಿ ನ್ಯಾಯ ಇದೆಯಾ? ಎಲ್ಲವೂ ಭಕ್ತರಿಗಾಗಿ ಎಲ್ಲವಾ ಇದೆ. ತಿರುಮಂಗೈ ಆಳ್ವಾರು ಏನು ಮಾಡಿದ್ರು? ಪರಿಮಳ ರಂಗನಾಥನನ್ನು ದರ್ಶನ ಮಾಡಬೇಕು ಅಂತ ಇಂದಳೂರು, ತಿರುವಿಂದಳೂರು ದಿವ್ಯಕ್ಷೇತ್ರಕ್ಕೆ ತಿರುಮಂಗೈ ಆಳ್ವಾರು ಅಲ್ಲಿ ದಯಮಾಡಿ ವಿಜಯ ಮಾಡಿಸ್ತಾರೆ. ಹಾಗೆ ಹೋದಾಗ ಅಲ್ಲೇನಾಯಿತು? ಆ ಪರಮಾತ್ಮ ಇವರಿಗೆ ದರ್ಶನವನ್ನೇ ಕೊಡಲಿಲ್ಲ. ಆಗ ದರ್ಶನ ಕೊಡದೇ ಇದ್ದಾಗ
ನಿನ್ನ ಸೌಂದರ್ಯವನ್ನ, ನಿನ್ನ ಲಾವಣ್ಯವನ್ನ ನೀನೇ ಅನುಭವಿಸ್ಕೊ, ನಾ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಳಂದೇ ಪೋನ್ ನೀರೇ ಆ ಪರಮಾತ್ಮನನ್ನು ನೋಡಿ ಹೇಳ್ತಾರೆ, ಚೆನ್ನಾಗಿರು, ನೀನು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರು ಅಂದರೆ ಏನರ್ಥ? ನೀನು ಚೆನ್ನಾಗಿರೋದೇ ಇಲ್ಲ ಅಂತ ಅರ್ಥ. ಆ ರೀತಿ ಆ ತಿರುಮಂಗಯ್ಯಾಳ್ವಾರ್ ಆ ಪರಮಾತ್ಮನ ಮೇಲಿನ ಪ್ರಣಯ ರೋಷದಿಂದ ಅವ್ರು ಯಾವ ಮಾತನ್ನು ಆಡಿದ್ರು, ನನಗೆ ನೀನು ನಿನ್ನ ಒಂದು ಸೌಂದರ್ಯ ಲಾವಣ್ಯಗಳನ್ನು ನೀನೇ ಅನುಭವಿಸ್ಕೋ, ನನಗೆ ಬೇಡ ಎಂಬುದಾಗಿ ಆ ತಿರುಮಂಗಯ್ಯಾಳ್ವಾರ್ ಪರಮಾತ್ಮನನ್ನು ನೋಡಿ ವಾಣದೇ ಪೋನ್ ನೀರೇ ಎಂಬುದಾಗಿ ಆ ನಿನ್ನ ಸೌಂದರ್ಯವನ್ನು ಭಕ್ತಾದಿಗಳ ಅನುಭವಕ್ಕೆ ನೀಡದೆ ಹೋದ ಮೇಲೆ ಆ ಸೌಂದರ್ಯ ಇದ್ರಷ್ಟು ಬಿಟ್ಟರಷ್ಟು ಎಂಬುದಾಗಿ ಹೇಳಿ ಆ ಪರಮಾತ್ಮನನ್ನು ಅವರು ತಿರಸ್ಕರಿಸಿ ಬಂದ ಹಾಗೆ ಇಲ್ಲಿ ಕೂಡ ಆಂಡಾಳ್ ಈ ನಿನ್ನ ಸೌಂದರ್ಯ ಲಾವಣ್ಯಗಳು ನಮಗಾಗಿಲ್ಲದೆ ಹೋದ್ಮೇಲೆ ನಮಗೆ ಈ ಸ್ಥಿತಿ ತಂದ ಮೇಲೆ ಎಲೆ ಕೋಗಿಲೆಯೇ ಅವನಿದೆಲ್ಲ ಕೀರ್ತಿ ಇದ್ದು ಸೌಂದರ್ಯವಿದ್ದು ಅವನು ಬಲಶಾಲಿಯಾಗಿದ್ದು ಉಭಯ ವಿಭೂತಿನಾಥನಾಗಿದ್ದು ಏನು ಉಪಯೋಗ? ಇದನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಅವ್ನಿಗೆ ಹೋಗಿ ಹೇಳು ಅಂತಾಳು. ಆ ಕೋಗಿಲೆಯನ್ನು ನೋಡಿ ಆ ಪರಮಾತ್ಮನ ಬಳಿಗೆ ದೂತರಾಗಿ ಕಳಿಸ್ತಾಳೆ. ನಾವೇನಾದರೂ ಲೌಕಿಕವಾದ ತ್ಯಾಜ್ಯವಾದ ವಿಷಯ ಆಸೆಪಟ್ಟರೆ, ಮಕ್ಕಳು ಯಾವುದೋ ಬೇಡದೇ ಇರೋ ವಸ್ತು ಆಸೆಪಟ್ಟರೆ ಚೀಚಿ ಅದೆಲ್ಲ ತಗೋಬಾರ್ದು ಬೇಡ ಅಂತ ಹೇಳ್ಬೋದು. ಪರಮಾತ್ಮನಾದ ಪರಮಪ್ರಾಪ್ಯವಾದ ವಿಷಯವನ್ನು ನಾವು ಆಸೆ ಪಟ್ಟಿದ್ದೀವಿ, ಅದರಲ್ಲಿ ನಾವೇನಾದರೂ ಅಪರಾಧ ಮಾಡಿದ್ದೀವಾ? ಇದರಲ್ಲಿ ನಮ್ಮ ಅಪರಾಧ ಏನಾದರೂ ಇದೆಯಾ? ಇಲ್ಲವಲ್ಲ. ಈ ರೀತಿ ತಮ್ಮನ್ನು ಪರಮಾತ್ಮನನ್ನು ಒಪ್ಪಿಟ್ಟು ಅಲ್ಲಿ ನೋಡಿ ಅನಂತರ ಆ ಪರಮಾತ್ಮ ಏನು ಹೇಳ್ದ, ಯಾರು ನನ್ನನ್ನು ಆಸೆ ಪಡ್ತಾರೆ, ನನ್ನನ್ನೇ ಹೊಂದಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಅವ್ರು ಯಾವತ್ತೂ ನಾಶವನ್ನು ಹೊಂದುವುದಿಲ್ಲ. ಎಲ್ಲ ಅರ್ಜುನ ನೀನು ಪ್ರತಿಜ್ಞೆ ಮಾಡು ಅಂತಾನೆ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ? ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಎಂದೂ ನಾಶವಾಗಲ್ಲ ಅಂತ ನಾನು ಹೇಳಿದ್ರು ಒಂದು ಪಕ್ಷ ನನ್ನ ಮಾತು ಸುಳ್ಳು ಅಂತಾರೋ ಏನೋ, ನೀ ಪ್ರತಿಜ್ಞೆ ಮಾಡು ಅಂತಾನೆ ಅರ್ಜುನನನ್ನು ನೋಡಿ ಕೃಷ್ಣ ಪರಮಾತ್ಮ. ಹೀಗೆ ನಮ್ಮನ್ನು ಯಾರು ಆಶ್ರಯ ಮಾಡ್ತಾರೆ ಅವ್ರಿಗೆ ಯಾವತ್ತೂ ಅನರ್ಥ ಇಲ್ಲ ಅದನ್ನಲ್ಲ. ಇವತ್ತು ನಮಗೆ ಈ ಸ್ಥಿತಿ ಬಂದಿದೆಯಲ್ಲ, ಹೋಗಿ ಕೇಳು ಕೋಗಿಲೆ ಎಂಬುದಾಗಿ ಆ ಕೋಗಿಲೆಯನ್ನು ನೋಡಿ ಪರಮಾತ್ಮನ ಆ ಎಲ್ಲ ಗುಣಗಳನ್ನು ವರ್ಣನೆ ಮಾಡುತ್ತಾ ಆಗ ಹೇಳ್ತಾಳೆ, ಪೊದುಂಬಿನಿಲ್ ಬಾಳುಂ ಕೊಯಿಲೆ, ಆ ಒಳ್ಳೆಯ ವೃಕ್ಷಗಳು ಕೂಡಿದಂತಹ ಮರದ ಪೊಟರೆಯಲ್ಲಿ ವಾಸ ಮಾಡ್ತಕ್ಕಂತಹ ಎಲೆ ಕೋಗಿಲೆಯೇ, ಏನೋ ಹೋಗ್ಬಿಟ್ಟು ಏನೋ ಆಂಡಾಳು ಒಂದು ಸಂದೇಶ ಹೇಳಿದ್ಲು, ನಿನ್ನ ವಿರಹ ಅಂತೆ, ನೀ ಬರಬೇಕಂತೆ. ಹಾಗೆಲ್ಲ ಹೇಳ್ಬಾರ್ದು. ಪನ್ನಿಯಪ್ಪೋದು ಮಿರಂದು ವಿರೈಂದು ಬರೀ ಒಂದು ಸಾರಿ ಎಲ್ಲ ಹೇಳಿದ್ರೆ ಅವನ ತಲೆಗೆ ಹೋಗಲ್ಲ, ಅವನು ಕೇಳಲ್ಲ. ಪನ್ನಿ ಅವನು ಕೇಳೋವರೆಗೂ ಪಕ್ಕದಲ್ಲೇ ಕೂತ್ಕೊಂಡು ಒಳ್ಳೆ ಅಲ್ಲೇ ಇರಬೇಕು, ಅವನಿಗೆ ಹೊಂದ್ಕೊಂಡು ಅಲ್ಲೇ ಸ್ಥಿರವಾಗಿ ಇದ್ಕೊಂಡು ಪನ್ನಿ ಎಪ್ಪೋದು ಮಿರಂದು ಅವನ ಸಮೀಪದಲ್ಲೇ ಇಟ್ಕೊಂಡು ಒಂದು ಬಾರಿ ஒரு கால் சொல்லிவிடுக ಎನ್ನಿಕೆ ಇವನ್ ತಿರುವುಳ್ಳತ್ತಿಲೇ ಪಡುಂಪಡಿ ಪಲಕಾಲುಂ ಸೊಲ್ಲಿ. ಪರ್ಯವಚನ್ ಪಿಳ್ಳೆ ವ್ಯಾಖ್ಯಾನ ಮಾಡ್ತಾರೆ, ಹೀಗೆ ನಾನು ಈ ಸ್ಥಿತಿಲಿದ್ದೀನಿ, ವಿರಹ ತಾಪದಲ್ಲಿ ಬೆಂದು ಹೋಗಿ ಪರಮಾತ್ಮನ ಗುಣವೈಭಾದಿಗಳನ್ನು ನೆನೆದು ನಮಗೆ ಜೀವ ಹಿಡಿಯೋದೇ ನಮಗೆ ಕಷ್ಟವಾಗಿರಬೇಕಾದ್ರೆ ನೀ ನೋಡು ಏನು ಆನಂದವಾಗಿದೆಯಾ. ಆ ಒಳ್ಳೊಳ್ಳೆ ಪುಷ್ಪವನ್ನು ಕೊಡ್ತಕ್ಕಂತಹ ಮರಗಳ ಪೊಟರೆಯಲ್ಲಿ ಆನಂದವಾಗಿ ಇಟ್ಕೊಂಡು ಏನು ಹಾಯಾಗಿ ನೀನಿದೆಯಾ, ನಾನೀಗಿರ್ಬೇಕಾದ್ರೆ ನೀನು ಹಾಗಿರೋದಾ ಎಂಬುದಾಗಿ ತನ್ನನ್ನು ಆ ಕೋಗಿಲೆಯೊಡನೆ ಒಪ್ಪಿಟ್ಟು ಮಾತನಾಡ್ತಾರೆ. ನಾನು ತರಕರ ಕೆಡಕ್ಕ ನೀ ಪಡಿಕೆಯಲೇ ಪೊರಂದುವರೆ, ನಾನು ಹೀಗೆ ವಿರಹ ಯಾತನೆಯಲ್ಲಿ ನೋವು ಪಡ್ತಾ ಇರಬೇಕಾದ್ರೆ ನೀನು ಆನಂದವಾಗಿ ಆ ಒಳ್ಳೊಳ್ಳೆ ತೋಟದಲ್ಲಿರುವ ಮರಗಳ ಪೊಟರೆಯಲ್ಲಿ ಆನಂದವಾಗಿ ನಿದ್ರಿಸುವುದಾ, ಇದು ನಿನಗೆ ಯುಕ್ತವ, ಇತ್ತ ಬಿಟ್ಟು ಉನಕ್ಕೆ ಶಯ್ಯವೆಂದು ಮತ್ತೆ ಚೊಲ್ಲಲಾಗದು ಎಂಬುದಾಗಿ. ಸರಿ, ನಮಗೆಲ್ಲ ಹೂವಿನ ಹಾಸಿಗೆಯ ಬೆಂಕಿಯ ಹಾಸಿಗೆ, ನಿನಗೆ ಮಾತ್ರ ಮರೆದು ಕೊಟ್ಟರೆ ಏನು ಹಿತವಾಗಿದೆ, ಏನಿದೆ ನಿನಗೆ ಎಂಬುದಾಗಿ ಕೇಳ್ತಾ ಪಲಕಾಲಮಿರಂದು ಅವನನ್ನು ಕರೆದುಕೊಂಡು ಬಾ, ವಿರೈಂದು ಅಂತ ಹೇಳ್ತಾಳೆ. ಅತಿ ಶೀಘ್ರವಾಗಿ ಹೇಗೆ ಆ ಗಜೇಂದ್ರ ಆ ಮಡುವಿನಲ್ಲಿ ಮೊಸಳೆಯ ಬಾಯಲ್ಲಿ ಸಿಲುಕಿದಾಗ ಅರೆಕೊರೆಯ ತಲೆಕೊರೆಯ ಯಾರಿಗೆ ಏನು ಹೇಳಲೂ ಇಲ್ಲ ಮಾಡಲೂ ಇಲ್ಲ, ಒಂದು ಪಾದಕ್ಕೆ ಏನು ತೊಡಲಿಲ್ಲ ಏನಿಲ್ಲ, ಆ ಗರುಡನ ಮೇಲೆ ಏರಿ ಬರುವಾಗ ಗರುಡನ ವೇಗ ಸಾಲದೇನೆ ಆ ಗರುಡನನ್ನು ತನ್ನ ಕಂಕಳಲ್ಲಿ ಸಿಗಿಸ್ಕೊಂಡು ಇವನೇ ಓಡಿ ಬಂತನಂತೆ. ಭಗವತ ಸ್ವರಾಯೈ ನಮಃ ಅಂತಾರೆ ಪರಾಶರ ಭಟ್ಟರು. ಗರುಡನ ಮೇಲೆ ಕುಳಿತು ಗಜೇಂದ್ರನನ್ನು ರಕ್ಷಿಸುವುದಕ್ಕೆ ಬರುವಾಗ
ಗರುಡನ ವೇಗ ಸಾಲಿಲ್ವಂತೆ. ಏನಿದೆ ಹೀಗೆ ಇಷ್ಟು ನಿಧಾನಕ್ಕೆ ಹೋಗ್ತಿದೆಯಾ ಅಂತ ಹೇಳಿ ಆ ಗರುಡನನ್ನು ತನ್ನ ಕಂಕಳಲ್ಲಿ ಸಿಕ್ಕಿಸ್ಕೊಂಡು ಇವರೇ ಓಡಿ ಬಂದರಂತೆ. ಆ ರೀತಿ ಗಜೇಂದ್ರನನ್ನು ರಕ್ಷಿಸುವುದಕ್ಕೆ ಹೇಗೆ ಧಾವಂತಪಟ್ಟು ಅವನು ಓಡಿ ಬಂದನೋ ಹಾಗೆ ಆ ಪರಮಾತ್ಮ ನನಗಾಗಿ ಓಡಿ ಬರುವಂತೆ ಕರೆದುತ್ತಾ ವಿರೈಂದು ಎಂಬುದಾಗಿ ಹೇಳ್ತಾಳೆ. ಅದಾದ ನಂತರ ಅವನು ಹೇಗಿದ್ದಾನೆ? ಪವಳವಾಯನ್. ನನ್ನೊಡನೆ ಕೂಡಿ ಇದ್ದಾಗ ನಾವಿಬ್ಬರೂ ಆಲಿಂಗನ ಮಾಡಿಕೊಂಡು ಆನಂದವಾಗಿದ್ದಾಗ ಎಷ್ಟು ಚೆನ್ನಾಗಿದ್ದ. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳುವಾಗ ಆ ಕೆಂಪಾದ ತುಟಿಗಳ ಮೇಲೆ ಒಂದು ಮುಗುಳ್ನಗೆ ಇತ್ತಲ್ಲ, ಏನು ಸುಂದರವಾಗಿತ್ತು. ಆ ಕೆಂಪಾದ ತುಟಿಗಳು ಅದರ ಮೇಲಿನ ಮುಗುಳ್ನಗೆ ಮಾಸದಂತೆ ಅವನನ್ನು ಕರೆಯುತ್ತಾರೆ. ಇವಳೇನು ತಿಳ್ಕೊಂಡಿದ್ದಾಳೆ? ತನಗೆ ಮಾತ್ರ ಈ ವಿರಹವ್ಯತೆ, ಪರಮಾತ್ಮ ಮಾತ್ರ ಸುಂದರವಾಗಿ ಕೆಂಪಾದ ಬಾಯಿ, ಅಲಂಕಾರ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾನೆ ಅಂತ. ಆದರೆ ಇಲ್ಲಿ ಏನು, ಇವರಿಗಿಂತ ದೀನವಾದ ಸ್ಥಿತಿಯಲ್ಲಿ ಅವನಿದಾನಂತೆ. ಇವರ ವಿರಹದಿಂದ ಅವನಿಗೆ ವಿರಹ ತಾಪ ಇನ್ನೂ ಅಧಿಕ. ಇದು ಇವಳು ಯೋಚನೆ ಮಾಡೋದಿಲ್ಲ. ತನ್ನ ವಿರಹ ತಾನು ಪಡುವುದು, ತನ್ನ ಪಾಡು ಪಡಿಸ್ತಾ ಇದ್ದಾನೆ. ತಾನು ವಿರಹದಲ್ಲಿ ಅತ್ಯಂತ ಸಂಕಟ ಪಡುವುದನ್ನು ನೋಡಿ ಅವನು ವಿನೋದ ಪಡ್ತಾ ಇದ್ದಾನೆ ಅಂತ ಭಾವಿಸ್ತಾಳೆ. ಹೇ ಕೋಗಿಲೆ, ಹೀಗೆ ನಮ್ಮನ್ನ ಯಾತನೆ ಪಡಿಸಿ ಅವನು ವಿನೋದ ಪಡ್ತಾ ಇದ್ದಾರಲ್ಲ ಅಂಥವ್ನಿಗೆ ಹೋಗಿ ಹೇಳು. ಪಲಕಾಲಂ ಸೊಲ್ಲಿ ಪದೇ ಪದೇ ಪನ್ನಿ ಎಪ್ಪೋದು ಮಿರಂದು ವಿರೈಂದು ಎನ್ಪವಳವಾಯನ್ ವರಕ್ಕೂವಾಯ್. ನನ್ನೊಡನೆ ಇದ್ದಾಗ ಹೇಗಿದ್ದನೋ ಆ ರೀತಿ ಈಗ ಅವನನ್ನು ಕರೆದುತ್ತಾ ಎಂಬುದಾಗಿ ಹೇಳ್ತಾಳೆ. ಇಲ್ಲಿ ಕುಯಿಲ್ ಎಂಬುದಾಗಿ ಹೇಳ್ತಾರಲ್ಲ, ಈ ಕೋಗಿಲೆ, ಈ ಆಂಡಾಳ್ ಪಕ್ಷಿಗಳನ್ನೇ ದೂತರಾಗಿ ಕಳಿಸತಕ್ಕಂತಹ ಕಾರಣ ಏನು? ಪಕ್ಷಿಗಳು ಅಂದರೆ ಯಾರು? 4000 ದಿವ್ಯ ಪ್ರಬಂಧಗಳು ಕೂಡ ದ್ರಾವಿಡ ವೇದ. ಹೇಗೆ ಸಂಸ್ಕೃತ ವೇದದಲ್ಲಿರುವ ಮಂತ್ರಗಳು ಪರರಹಸ್ಯವಾಗಿ ಗೂಢವಾದಂತಹ ಪಾರಮಾರ್ಥಿಕವಾದ ಅರ್ಥವನ್ನು ಉಳ್ಳದ್ದಾಗಿದೆಯೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ದ್ರಾವಿಡ ವೇದವೂ ಕೂಡ ಪರಮ ರಹಸ್ಯವಾದ ಅನೇಕ ಆಧ್ಯಾತ್ಮಿಕವಾದ ಅರ್ಥಗಳನ್ನು ಒಳಗೊಂಡಿರುವಂತಹದ್ದೇ ಈ ದ್ರಾವಿಡ ವೇದ. ತಮಿಳು ಭಾಷೆಗಳು ಕೂಡ ಇದರಲ್ಲಿ ಬರ್ತಕ್ಕಂತಹ ಎಷ್ಟೋ ವಿಷಯಗಳಿಗೆ ಅನೇಕ ರಹಸ್ಯಾರ್ಥಗಳು ಉಂಟು. ಇಲ್ಲಿ ಆಂಡಾಳ್ ಕುಯಿಲ್ ಕೋಗಿಲೆಯನ್ನು ನೋಡಿ ಬರಕ್ಕೂವಾಯ್ ಅಂತ ಕೇಳ್ತಾಳಲ್ಲ, ಇದೆಲ್ಲ ಯಾರು ಅಂದರು? ಆಚಾರ್ಯ ಹೃದಯಕಾರರಾದ ಸ್ವಾಮಿ ಅಳಹಿಯ ಮಣವಾಳ ಪೆರುಮಾಳ್ ನಾಯನಾರ್ ಇಲ್ಲಿ ಹೇಳ್ತಾರೆ. ಶೇರ್ಪಾರೈ ಪಕ್ಷಿಗಳಾಕ್ಕಿ ಜ್ಞಾನ ಕರ್ಮಂಗಳೈ ಶಿರಗೆನ್ನೆ ಗುರು ಸಬ್ರಹ್ಮಚಾರಿ ಶಿಷ್ಯಸ್ಥಾನೇ ಪೇಶುಂ ಎಂಬುದಾಗಿ. ಶೇರ್ಪಾರೈ ಆತ್ಮರುಗಳನ್ನು ಪರಮಾತ್ಮನನ್ನೇ ಕೂಡಿಸತಕ್ಕಂತಹ ಆಚಾರ್ಯ ಸ್ಥಾನೀಯರಾದವರೇ ಪಕ್ಷಿಗಳು. ಶೇರ್ಪಾರೈ ಪಕ್ಷಿಗಳಾಕಿ, ಆ ಪಕ್ಷಿ ಹಾರಾಡಬೇಕಾದ್ರೆ ಅದಕ್ಕೆ 2 ರೆಕ್ಕೆಗಳು ಬೇಕಲ್ಲವ. ಹಾಗೆ ಈ ಆಚಾರ್ಯರಾದವರಿಗೆ 2 ಯಾವುದು? ಒಂದು ಜ್ಞಾನ, ಒಂದು ಅನುಷ್ಠಾನ. ಜ್ಞಾನಾನುಷ್ಠಾನಗಳೆಂಬತಕ್ಕಂತಹ ರೆಕ್ಕೆಯನ್ನು ಉಳ್ಳದ್ದಾಗಿ ಪರಮಾತ್ಮನ ಪಾದ ಅಂದರೆ ಪರಮಾತ್ಮನ ಚರಣಾರವಿಂದಗಳೆಂಬ ಆಕಾಶದಲ್ಲಿ ಹಾರಾಡತಕ್ಕಂತಹ ಪಕ್ಷಿಗಳೇ ಆಚಾರ್ಯರುಗಳು. ಆ ಆಚಾರ್ಯರುಗಳನ್ನು ಇಲ್ಲಿ ಆಂಡಾಳ್ ಈ ಆತ್ಮನನ್ನು ಆ ಪರಮಾತ್ಮನನ್ನೇ ತಾವಲ್ಲದೆ ಬೇರಾರು ತಾನೇ ಕೂಡಿಸಲು ಸಾಧ್ಯ ಎಂಬುದಾಗಿ ಪರಮಾತ್ಮನ ಗುಣ ಅಂತರಂಗವನ್ನೂ ಅರಿತವರು, ಜೀವಾತ್ಮನ ಸಂಕಟ ಪರಿತಾಪಗಳನ್ನೂ ಅರಿತವರು ಆಚಾರ್ಯರುಗಳಲ್ಲವ. ಆದ್ದರಿಂದ ಅಂತಹ ಆಚಾರ್ಯ ಸ್ಥಾನೀಯರಾಗಿ ಇರುವವರನ್ನು ಇಲ್ಲಿ ಆಂಡಾಳ್ ದೂತರಾಗಿ ಕಳಿಸ್ತಾಳೆ. ಅಂದ್ರೇನು? ತಮ್ಮ ಪರವಾಗಿ ಪರಮಾತ್ಮನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಸಂಸಾರ ಬಂಧನದಿಂದ ತಮ್ಮನ್ನು ಬಿಡಿಸಿ ಪರಮಾತ್ಮ ತಮ್ಮನ್ನು ಅಂಗೀಕಾರ ಮಾಡುವಂತೆ, ಪರಮಾತ್ಮನ ಮನವೊಲಿಸುವಂತೆ ಪ್ರಾರ್ಥನೆ ಮಾಡತಕ್ಕಂತಹ ಆಚಾರ್ಯ ಸಮಾಶ್ರಯಣದ ಅದ್ಭುತವಾದ ಪಾಶುರವೇ ಮನ್ನ ಪೆರುಂಪುಗಳು ಮಾಡು ಎಂಬತಕ್ಕಂತಹ ಅದ್ಭುತವಾದ 10 ಪಾಶುರಗಳು ಇಲ್ಲಿ. ಅದರಲ್ಲಿ ಮೋಡಗಳನ್ನು ದೂತರಾಗಿ ಕಳಿಸ್ತಾರೆ. ವಿಣ್ಣೀಲ ಮೇಲಾಪ್ಪು ವಿರಿತ್ತಾರ್ ಪೋಲ್ ಮೇಘಂಗಾಳ್, ಅಲ್ಲಿ ಆಂಡಾಳ್ ಮೋಡಗಳನ್ನು ದೂತರಾಗಿ ಕಳಿಸ್ತಾಳೆ. ಸ್ವಾಮಿ ನಮ್ಮಾಳ್ವಾರ್ ಅರುಳಾಳಿವರಿವಂಡೆ ಎಂಬುದಾಗಿ ದುಂಬಿಗಳನ್ನು ದೂತರಾಗಿ ಕಳಿಸ್ತಾರೆ. ಕುಯಿಲ್, ಮಯಿಲ್, ಹೂವೈ, ಪುಟ್ಟಿಲ್, 8 ಪದಾರ್ಥಗಳು ಏನೇನು ಸಿಗುತ್ತೋ ಎಲ್ಲವನ್ನು ದೂತರಾಗಿ ಕಳಿಸ್ತಾರೆ. ಮೋಡಗಳನ್ನು ಕಳಿಸ್ತಾರೆ, ಗಿಣಿಯನ್ನು ಕಳಿಸ್ತಾರೆ, ನವಿಲನ್ನು ಕಳಿಸ್ತಾರೆ. ಈ ರೀತಿ ಇವುಗಳೆಲ್ಲ ಹೇಳ್ತಾರಲ್ಲ,
ಅದರಲ್ಲಿ ಒಂದೊಂದಕ್ಕೆ ಒಂದೊಂದು ಆಚಾರ್ಯರುಗಳು. ಗಿಣಿ ಸ್ವಭಾವವುಳ್ಳ ಆಚಾರ್ಯರುಗಳು ಬೇರೆ, ಕೋಗಿಲೆಯ ಸ್ವಭಾವ ಕೊಂಡ ಆಚಾರ್ಯರುಗಳು ಬೇರೆ, ನವಿಲಿನ ಸ್ವಭಾವ ಕೊಂಡ ಆಚಾರ್ಯರುಗಳು ಬೇರೆ. ಇಲ್ಲಿ ಕುಯಿಲ್, ಕೋಗಿಲೆ ಅಂದರೆ ಯಾರು? ನಂಬಿಕನ್ಬರ್, ತಲೆ ಮೀದಡಿಪ್ಪೊಡಿ, ಉடையவரை உடையார் போல்வாரை, ಕಿಳಿ ಪೂವೈ ಕುಯಿಲ್ ಮಯಿಲ್ ಎನ್ನುಂ ಎಂಬುದಾಗಿ 152ನೆಯ ಸೂತ್ರದಲ್ಲಿ 3ನೇ ಪ್ರಕರಣದಲ್ಲಿ ಸ್ವಾಮಿ ನಾಯನಾರ್ ಆಚಾರ್ಯರು ಇದರಲ್ಲಿ ತಿಳಿಸ್ತಾರೆ. ಕುಯಿಲ್ ಅಂದರೆ ಯಾರು, ಕೋಗಿಲೆ ಎಂದರೆ ಯಾರು ಅಂತ ಕೇಳಿದ್ರೆ ಸ್ವಾಮಿ ಕೂರತ್ತಾಳ್ವಾನ್, ಸ್ವಾಮಿ ಎಂಬಾರ್, ಸ್ವಾಮಿ ರಾಮಾನುಜರ್ ಇಂತಹವರನ್ನ, ಸ್ವಾಮಿ ಮೊದಲಿಯಾಂಡಾನ್ ಇಂತಹವರನ್ನ ಕುಯಿಲ್, ಕೋಗಿಲೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಲೋಕದಲ್ಲಿ ಇರುವವರಿಗೆಲ್ಲ ಪುರುಷಕಾರಭೂತರಾಗಿ ಆಚಾರ್ಯರಾಗಿ ಸಾಗಬಲ್ಲ ಆಚಾರ್ಯರಾದ ಸ್ವಾಮಿ ರಾಮಾನುಜರ್, ಆ ರಾಮಾನುಜರ ಪಾದಾರವಿಂದಗಳನ್ನು ಯಾರು ಆಶ್ರಯಿಸಿದಾರೋ ಅವರೇ ನಮಗೆ ಪುರುಷಕಾರಭೂತ. ರಾಮಾನುಜನೆ ತೊಳುಂ ಪೆರಿಯೋರ್ ಇರುಕ್ಕುಮಿಡಂ, ಆಚಾರ್ಯ ರಾಮಾನುಜರನ್ನ ಯಾರು ನಮಸ್ಕಾರ ಮಾಡ್ತಾರೋ, ಯಾರು ಆಶ್ರಯಣ ಮಾಡ್ತಾರೋ ಅಂತಹ ರಾಮಾನುಜರ ಭಕ್ತರಿರುವ ಸ್ಥಳವೇ ಅಡಿಯೇನಕ್ಕೆ ಇರುಪ್ಪಿಡಮೇ ಎಂಬುದಾಗಿ ಸ್ವಾಮಿ ತಿರುವರಂಗ ತಮುದನಾರ ಹೇಳಿದ್ರಲ್ವ. ರಾಮಾನುಜರಿಗಿಂತ ಅವರ ಪಾದವನ್ನು ಆಶ್ರಯಿಸಿದವರಿದಾರಲ್ಲ, ತದ್ದಾಸದಾಸ ಚರಮಾವಧಿ ದಾಸದಾಸ ಎಂಬುದಾಗಿ ಪರಮಾತ್ಮನ ಚರಣಾರವಿಂದಗಳ ಕೊಟ್ಟ ಕೊನೆಯ ದಾಸರು ಆಚಾರ್ಯ ರಾಮಾನುಜರ ಪಾದಗಳನ್ನು ಆಶ್ರಯಿಸಿದಂತಹ ಮಹಾಚಾರ್ಯರುಗಳು ಸ್ವಾಮಿ ಕೂರತ್ತಾಳ್ವಾನ್, ಸ್ವಾಮಿ ಬೆಳಗನಂಬಿ, ಸ್ವಾಮಿ ಮೊದಲಿಯಾಂಡಾನ್, ಮಾರುತಿಯಾಂಡಾನ್, ಎಷ್ಟು ಮಂದಿ ಇದ್ದಾರೆ. ರಾಮಾನುಜனை ತೊಳುಂ ಪೆರಿಯೋರ್ ಎಳಂದಿರೈತ್ತಾಡುಮಿಡಂ, ಅಂತಹ ಆಚಾರ್ಯರ ಚರಣಾರವಿಂದಗಳನ್ನು ಯಾರು ಆಶ್ರಯಣ ಮಾಡಿದಾರೋ ಅವರೆಲ್ಲಿದ್ದಾರೋ ಅದೇ ನಮಗೆ ವಾಸಸ್ಥಳ ಎಂಬುದಾಗಿ ಆಶಂಸನೆ ಮಾಡಿದರಲ್ಲವ ಅಮುದನಾರ್. ಅಂತಹ ಆ ಪರಮಾಚಾರ್ಯರಾಗಿರ್ತಕ್ಕಂತಹ ಆಚಾರ್ಯರ ಶಿಷ್ಯರಾಗಿ ಯಾರಿದ್ದಾರೆ ಅಂತಹ ಭಾಗವತೋತ್ತಮರಾಗಿ ಇರ್ತಕ್ಕಂತಹ ಆಚಾರ್ಯಾಭಿಮಾನ ಪಾತ್ರರಾಗಿರ್ತಕ್ಕಂತಹ ಭಾಗವತೋತ್ತಮರುಗಳಾದವರನ್ನು ಆಚಾರ್ಯ ಸ್ಥಾನೀಯರಾಗಿ ಭಾವಿಸಿ ದೇವಿ ಆಂಡಾಳ್ ಪರಮಾತ್ಮನೊಡನೆ ತಮಗೆ ಸಂಶ್ಲೇಷ ಏರ್ಪಡಿಸುವಂತೆ ಪ್ರಾರ್ಥನೆ ಮಾಡತಕ್ಕಂತಹ 10 ಅದ್ಭುತವಾದ ದಿವ್ಯ ಪಾಶರಗಳೇ ನಾಚ್ಯಾರ್ ತಿರುಮಣಿಯ ಮಣ್ಣು ಪೆರುಂಪುಗಳು ಎಂಬತಕ್ಕಂತಹ ಅದ್ಭುತವಾದ ಈ ಒಂದು ದಶಕ. ಇಲ್ಲಿ ಆ ಪರಮಾತ್ಮ ಯಾವ ರೀತಿ ಅತಿ ಸುಂದರವಾದ ವದನಾರವಿಂದವೋ, ಯಾವ ರೀತಿ ಸುಂದರವಾದ ಮುಗುಳ್ನಗೆಯೋ ಅದು ಕೂಡ ಮಾಸದಂತೆ ಅವನನ್ನು ವಿರೈಂದು ಅತಿ ಶೀಘ್ರವಾಗಿ ಬರಬೇಕು. ಕಾರಣ ಏನು? ಸೀತಾ ಪಿರಾಟಿ ಅಲ್ಲಿ ಹೇಳ್ತಾಳೆ, ಮಾಸಾದೂರ್ಧ್ವಂನ ಜೀವಿಷ್ಯೆ, ಹನುಮಾನ್ ಹೋಗಿ ಹೇಳು ಇನ್ನು 1 ತಿಂಗಳಿಗೆ ಮೇಲೆ ನಾನು ರಾಮ ಬರದೆ ಹೋದರೆ ಬದುಕಿರಲ್ಲ ಅಂತ. ಸೀತಾ ಪಿರಾಟಿ 1 ತಿಂಗಳ ಗಡುವಿಟ್ಲು. ಆಂಡಾಳು ಹೇಳ್ತಾಳೆ 1 ಕ್ಷಣನೂ ನಾನು ಇರೋಕ್ಕಾಗಲ್ಲ. ಪರಮಾತ್ಮನ ವಿರಹವನ್ನು ಸಹಿಸಿ ಅರಕ್ಷಣ ಕೂಡ ಇರಲಾರೆ, ವಿರೈಂದು ಅತಿ ಶೀಘ್ರವಾಗಿ ಈ ಕ್ಷಣವೇ ಇಲ್ಲಿಗೆ ಗಜೇಂದ್ರನಿಗಾಗಿ ಓಡಿ ಬಂದಂತೆ ಅವನು ಓಡಿ ಬರುವಂತೆ ಅವನನ್ನು ಕರೆದುತ್ತಾ ಎಂಬುದಾಗಿ ಆ ಕೋಗಿಲೆಯನ್ನು ನೋಡಿ ಆಂಡಾಳು ಹೇಳ್ತಾಳೆ. ಇಲ್ಲಿ ಈ ಪಕ್ಷಿಗಳನ್ನೆಲ್ಲ ನೋಡಿ ಹೀಗೆಲ್ಲ ಮಾತಾಡ್ತಾರಲ್ಲ, ಆ ಪಕ್ಷಿಗಳೆಲ್ಲ ಇವರು ಕಾರ್ಯ ಮಾಡುತ್ತಾ ಅಂದರು. ರಾವಣನಿಗೆ ಬುದ್ಧಿವಾದ ಹೇಳಿದ ಗೋಟಿ ಇದು ಅಂತಾರೆ ಪೆರಿಯವಚನ್ ಪಿಳ್ಳೆ. ರಾವಣನನ್ನು ನೋಡಿ ಏನು ಹೇಳ್ತಾಳೆ? ಮಿತ್ರ ಮೌಪೈಕಂ ಕರ್ತಂ ಕಾಮಸ್ಥಾನಂ ಪರೀಕ್ಷತ, ಎಲೈ ನೀನು ನಿನ್ನ ಕುಲವು ಉದ್ಧಾರವಾಗಬೇಕು, ವಧಿಸಲ್ಪಡಬಾರ್ದು ಅಂದರೆ ರಾಮನೊಡನೆ ಸ್ನೇಹ ಮಾಡು. ತೇನ ಮೈತ್ರಿ ಭವತುತೆ ಯದಿ ಜೀವಿತುಮಿಚ್ಛಸಿ ಎಂದಳಲ್ಲವ. ನೀನೇನಾದರೂ ಬದುಕಿರೋ ಆಸೆ ಇದ್ದರೆ ರಾಮನ ಜೊತೆ ಮೈತ್ರಿ ಮಾಡ್ಕೋ ಎಂಬುದಾಗಿ ಪರಮ ಕಾಮುಕ, ಪರಮ ನೀಚ, ಪರಮ ದುಷ್ಟ ಅಂತಹವನನ್ನು ನೋಡಿಯೇ ಉಪದೇಶ ಮಾಡಿ ರಾಮನನ್ನು ಸೇರಿಸು ಅಂತ ಕೇಳಿದಂತಹ ಆ ಸೀತೆ ಅವಳ ಗೋಟಿಯನ್ನು ಸೇರಿದ ಈ ಆಂಡಾಳ ಗೋಟಿ ಕೋಗಿಲೆ ಗಿಳಿ ನವಿಲ್ ಕಾಲಿಗೆ ಬೀಳೋದು ಕೇಳಬೇಕಾ ಅಂತಾರೆ ಪೆರಿಯವಾಚನ್ ಪಿಳ್ಳೆ. ಇದು ಇವರ ವಿರಹದ ಉತ್ಕಟಾವಸ್ಥೆ. ಆದ್ದರಿಂದ ಆಚಾರ್ಯ ಸ್ಥಾನೀಯರಾದವರನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಅದ್ಭುತವಾದ ಭಾಷಣ ಇದು. ಅನಂತರ ಆ ಗಿಣಿ ಕೋಗಿಲೆ ಇವ್ರು ಹೀಗೆಲ್ಲ ಕರೆದ್ರು ಅದ್ರ ಪಾಡಿಗೆ ಅದು ಪೊಟ್ರೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಮಾವಿನಕಾಯಿ ಮಾವಿನ ಹಣ್ಣು ಎಲ್ಲ ತಿಂತ ಆನಂದವಾಗಿದೆ. ಹಾಗೆ ಹೇಳ್ತಾಳೆ, மெல்ல விழிசங்கிடங்கையில் கொண்ட விமலம் எனக்குரு காட்டான் உள்ளம் புகுந்தென்னை வித்து நாளும் உயிர் பெய்து கூத்தாட்டு காணும்
கள்ளவில் செண்பகப்பூ மலர்கோதி களித் இசை பாடும் குயிலே மெல்லவிருந்து மிளத்தி மிளத்தாது என் ವೆಂಗಡವನ್ ವರಕ್ಕೂವಾಯ್. ಎಲೆ ಕೋಗಿಲೆಯೇ, ಹೀಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು, ಏನೂ ಪ್ರತಿವಚನ ಆಡದೆ ಸುಮ್ಮನೆ ಇದೆಯಲ್ಲ ನೀನು. ಇದರಿಂದ ಈಗ ನನ್ನನ್ನು, ನಮ್ಮ ಸ್ಥಿತಿಯನ್ನು ಆ ಪರಮಾತ್ಮನ ಬಳಿಯಲ್ಲಿ ನೀನು ಹೋಗಿ ನನ್ನ ಸ್ಥಿತಿಯನ್ನು ವಿವರಣೆ ಮಾಡಬೇಕಲ್ಲವಾ. ಆ ರೀತಿ ಅದಕ್ಕೊಂದು ಪರಿಹಾರವನ್ನು ನೀನೇ ಮಾಡಬೇಕು. ನನ್ನ ನೋವಿಗೆ ಪರಿಹಾರವನ್ನು ನೀನು ಮಾಡಬೇಕು. ಅವನು ಎಂತಹವನು? ಎಡಗೈಯಲ್ಲಿ ಆ ಶಂಖವನ್ನು ಹಿಡಿದವನು. ಯಾವ ಕೈ? ಇಡಂಕೈயில் ಕೊಂಡ வெள்ளை வெளிசங்கு ಇಡಂಕೈயில் ಕೊಂಡ ವಿಮಲನ್ ಎಂಬುದಾಗಿ ಹೇಳ್ತಾಳೆ. ಅಂದರೆ ಏನು? ಎಡಗೈಯಲ್ಲಿ ಶಂಖವನ್ನು ಧರಿಸಿದ್ದಾನೆ ಅಂದರೆ ಏನರ್ಥ? ಬಲಗೈಯಲ್ಲಿ ಏನಿದೆ? ಅಲ್ಲಿ ತಿರುವಾಳಿ ಆಳ್ವಾನ್, ಚಕ್ರವನ್ನು ಧರಿಸಿದವನು. ಒಂದು ಕೈ ಹೇಳಿದ್ರೆ ಇನ್ನೊಂದನ್ನು ಹೇಳಿದಾಗೆ. ಇವರಿಗೆಲ್ಲ ಅದೇ ಆಸೆ, ಪರಮಾತ್ಮನನ್ನು ಹೇಗೆ ನೋಡಬೇಕು. ಕೂರಾರಾಳಿ ವೆಣ್ಸಂಗೇಂದಿ ಕೊಡಿಯೇನ್ ಪಾಲ್ ವಾರಾಯ್ ಒಂದು ನಾಳ್ ವಿಣ್ಮೀದೆ ಆಳ್ವಾನ್ ಪ್ರಾರ್ಥನೆ ಮಾಡ್ತಾರೆ. ನಾ ಕರೆದೆ ಅನ್ನೋಕ್ಕೋಸ್ಕರ ಎಲ್ಲರೂ ಹಾಗೆ ಬಂದ್ಬಿಟ್ಟಿಯಾ, ಶಂಖಚಕ್ರಗಳನ್ನು ಧರಿಸ್ಕೊಂಡು ಬಾ ಅಂತಾರೆ. ಕಾರಣ ಏನು? ಆ ಶಂಖಚಕ್ರಗಳೊಡನೆ ನಿನ್ನನ್ನು ಕಾಣುವುದೇ ಒಂದು ಸೊಬಗು. ಅದು ಆಶ್ರಿತರ ಕಣ್ಣಿಗೆ ಆಭರಣ, ವಿರೋಧಿಗಳ ಕಣ್ಣಿಗೆ ಆಯುಧ. ನಾವೆಲ್ಲ ಆಶ್ರಿತರು. ಆ ಶಂಖಚಕ್ರಗಳೆಂಬ ಆಭರಣದೊಡನೆ ನಿನ್ನನ್ನು ಕಾಣಬೇಡವಾ, ಆಗ ಬಾ ಅಂತಾರೆ. ಆದರೆ ಆ ಪರಮಾತ್ಮ ಶಂಖಚಕ್ರ ಧರಿಸಿ ಇವರು ಎದುರುಗಡೆ ಬಂದರೆ ಹೀಗೆ ಬಂದು ನಿಂತಿದ್ದಾನಲ್ಲ, ಇವನು ಯಾರು ಅಂತಾರೆ. ತಿರುಮಂಗಯ್ಯಾಳ್ವಾರ್. பொன்னார் சர்ங்கமுடையாடிகளை ಇನ್ನಾರೆನ್ನರಿಯೇನೆ. ತಿರುಮಂಗಯ್ಯಾಳ್ವಾರ್ ಪಾಶಿರ. ಎಲ್ಲ ಧರಿಸ್ಕೊಂಡು ಬಂದರು. ಎಲ್ಲ ಧರಿಸ್ಕೊಂಡು ಬಂದರೆ ಇವನು ಯಾರು ಅಂತಾರೆ. ಕಾರಣ ಆ ಪರಮಾತ್ಮನ ಮೇಲಿನ ಪ್ರೇಮ, ಅವನನ್ನು ಕಂಡಾಗ ಏರ್ಪಡ್ತಕ್ಕಂತಹ ಉನ್ಮಾದ ಸ್ಥಿತಿ, ಅದರಿಂದ ಏರ್ಪಡ್ತಕ್ಕಂತಹ ಆ ಬುದ್ಧಿಯ ಒಂದು ವಿಕಲ್ಪ, ಇದೆಲ್ಲ ಪ್ರಣಯದ ಬೇರೆ ಬೇರೆ ಅವಸ್ಥೆಗಳು. ಈ ಎಲ್ಲ ಅವಸ್ಥೆಯನ್ನು ಇಲ್ಲಿ ಆಂಡಾಳು ಹೇಳ್ತಾಳೆ. வெள்ளை வெளிசங்கு ಇಡಂಕೈயில் ಕೊಂಡ ವಿಮಲನ್. ವಿಮಲನ್ ಅಂದರೆ ಪರಮ ಪರಿಶುದ್ಧನಾದವನು. ಏನು ಪರಿಶುದ್ಧಿ ಇವನಿಗೆ ಅಂತ ಕೇಳಿದ್ರೆ, ಎಡಗೈಯಲ್ಲಿ ಶಂಖವನ್ನು ಹಿಡಿದಿದ್ದಾನೆ ಅಂದರೆ ಬಲಗೈಯಲ್ಲಿನ ಚಕ್ರವನ್ನು ಕೂಡ ಹಿಡಿದವನು. ಈ ಪರಮಾತ್ಮ ಶಂಖಚಕ್ರಗಳನ್ನು ಧರಿಸಿದ ಅಪೂರ್ವವಾದ ಸೌಂದರ್ಯ ಕಲ್ವ ನಾವು ಸೋತೆವು. ತಾವು ಯಾವುದಕ್ಕೆ ಸೋತೆವೋ, ಯಾವುದರಿಂದ ತಮಗೆ ಸ್ಥಿತಿ ಬಂದಿದೆಯೋ ಅದನ್ನೆಲ್ಲ ಕುಯಿಲ್ ಹತ್ರ ಹೇಳ್ತಾಳೆ. வெள்ளை வெளிசங்கு ಇಡಂಕೈயில் ಕೊಂಡ ವಿಮಲನ್. ಏನು ಪಾರಿಶುದ್ಧ ಇವನಿಗೆ? ಮಲ ಅಂದರೆ ಕಷ್ಮಲ, ವಿಮಲನ್ ಅದಿಲ್ಲದವನು, ಪರಮ ಪರಿಶುದ್ಧನಾದವನು. ಅಮಲನಾದಿಪಿರಾನ್ ಅಡಿಯಾರ್ಕು ಆಳ್ಪಡುತ್ತ ನಿಮಲನ್ ನಿನ್ಮಲನ್ ನೀದಿವಾನವನ್. ಎಷ್ಟು ಅಮಲ, ವಿಮಲ, ನಿರ್ಮಲ, ಎಷ್ಟು ಪದಗಳನ್ನು ಕೊಟ್ಟರು ತಿರುಪ್ಪಾಣಾಳ್ವಾರ್. ಏನಂತಹ ಅಮಲತ್ವ, ಏನಂತಹ ವಿಮಲತ್ವ, ಏನು ಪಾರಿಶುದ್ಧ ಈ ಪರಮಾತ್ಮನಿಗೆ. ವೇದ ಹೇಳುತ್ತೆ, ನಿಷ್ಕಳೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತೋ ಶುದ್ಧ ದೇವ ಏಕೋ ನಾರಾಯಣ ಅಂದ್ಬಿಡ್ತು. ಎಲ್ಲದಕ್ಕೂ ಒಂದೇ ಅರ್ಥ. ನಿಷ್ಕಳ, ನಿರಂಜನ, ನಿರ್ವಿಕಲ್ಪ, ನಿರಾಖ್ಯಾತ ಇಷ್ಟೆಲ್ಲ ಹೇಳಿಬಿಟ್ಟು, ದೋಷ ಇಲ್ಲ 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 ಅಂತ ಹೇಳ್ಬಿಟ್ಟು ಶುದ್ಧ ಅಂತ ಬೇರೆ ಹೇಳ್ತು. ಪರಮ ಪರಿಶುದ್ಧನಾದವನು. ನೆಗೆಟಿವಿಟಿ ಇಲ್ಲ, ಪಾಸಿಟಿವಿಟಿ ಇದೆ. ಶುದ್ಧ ಆ ಪದವನ್ನು ವೇದ ಹೇಳ್ಬಿಡ್ತು. ಶುದ್ಧ ದೇವ, ಪರಮ ಕಾಂತಿಯಿಂದ ಬೆಳಗುವವನು. ಅವನು ಯಾರು? ಒಬ್ಬನೇ ಒಬ್ಬ ಲೋಕದಲ್ಲಿ. ದೇವ ಏಕೋ ನಾರಾಯಣ. ಅವನ ಹೊರತಾಗಿ ಇಂತಹ ಪಾರಿಶುದ್ಧ ಅಖಿಲ ಹೇಯ ಪ್ರತ್ಯನೀಕತ್ವ, ಹೇಯವಾದದ್ದರ ಸಂಬಂಧವೇ ಇಲ್ಲದ ಹೇಯ ಪ್ರತಿಭಟನಾದವನು ವಿಮಲನ್. ಆದರೆ ಇಲ್ಲಿ ಇವರು ಹೇಳೋ ವಿಮಲನ್ ಅಂದರೆ ಏನರ್ಥ? ಈ ಶಂಖಚಕ್ರ ತನ್ನ ಅದ್ಭುತವಾದ ಸೌಂದರ್ಯವೆಲ್ಲವನ್ನು ಭಕ್ತರಿಗಾಗಿ ಮೀಸಲಿಟ್ಟವನು. ತನಗಾಗಿ ಏನೂ ಭಾವಿಸದೆ ಎಲ್ಲವನ್ನ ಭಕ್ತರಿಗಾಗಿ ಕೊಟ್ಟದ್ದರಿಂದ ಬಂದ ಶುದ್ಧಿ. ಅದನ್ನು ಆಂಡಾಳು ಹೇಳ್ತಾಳೆ. ಇಲ್ಲಿ ಹೇಳಲ್ಪಡುವ ವಿಮಲ ಶಬ್ದದ ಅರ್ಥವೇನು? ವಿಗ್ರಹಗಳು ದಿವ್ಯಾಯುಧಗಳು பிறர்க்காகது என்று இருக்கும் அவன். ನಚಾಕಾರೋ ನಾಯುಧಾನಿ ನಚಾಸ್ಪದಂ ಭಕ್ತಾನಾಂ ತ್ವಪ್ರಕಾಶಸೆ ಎಂಬುದಾಗಿ ಆ ವಿಗ್ರಹಗಳು ತನ್ನ ದಿವ್ಯಮಂಗಳ ವಿಗ್ರಹವೋ, ತಾನು ತೊಟ್ಟ ಆಭರಣಗಳೋ, ಆಯುಧಗಳೋ, ಈ ಸೌಂದರ್ಯವೋ ಎಲ್ಲವೂ ಕೂಡ ಭಕ್ತರಿಗಾಗಿ ಅಂತ ಭಾವಿಸಿದಂತಹ ಪಾರಿಶುದ್ಧ ಅಂತಹ ವಿಮಲನ್. ಆದರೆ ಈಗೇನಾಯಿತು? ಇದೆಲ್ಲ ಚೆನ್ನಾಗಿದೆ ಹೇಳಕ್ಕೆ ಕೇಳಕ್ಕೆ, ಆದರೆ ಈಗಾಗಿದ್ದೇನು? ಎನ ಕುರುಕಾಟ
ಆದರೆ ನನಗೆ ಮಾತ್ರ ಅದು ಯಾವುದನ್ನು ತೋರಿಸ್ತಾನೆ ಇಲ್ವಲ್ಲ, ಇದು ನ್ಯಾಯ ಅಲ್ವಾ ಕುಯಿಲೆ ಎಂಬುದಾಗಿ ಅದನ್ನು ನೋಡಿ ಕೇಳ್ತಾಳೆ. ಇದೆಲ್ಲ ಗುಣ ಅವನಿಗಿದೆ. ವೇದಾದಿಶಾಸ್ತ್ರಗಳೆಲ್ಲ ಅವನನ್ನು ಹೀಗೆ ಕೊಂಡಾಡ್ತಾ ಇದೆ, ಭಾಗವತರ ಭಕ್ತರೆಲ್ಲ ಅವನನ್ನು ಹೀಗೆ ಕೊಂಡಾಡ್ತಾರೆ, ಜಿದಂತ ಸ್ತೋತ್ರ ಅವನನ್ನು ಕೊಂಡಾಡ್ತಾ ಇದೆ. ಆದರೆ ಈಗ ಇದು ಯಾವುದೂ ಕೂಡ ಕೆಲಸ ಮಾಡಿದಾಗ ಕಾಣಿಸ್ಲಿಲ್ವಲ್ಲ, ಕಾರ್ಯಕರವಾಗಲಿಲ್ವಲ್ಲ. ಕಾರಣ ಏನು? ನನಗೆ ಅವನು ಯಾವ ರೂಪನೂ ತೋರಿಸ್ತಿಲ್ಲ, ಯಾವ ಆಯುಧಗಳನ್ನು ತೋರಿಸ್ತಿಲ್ಲ, ಏನು ಮಾಡ್ತಿಲ್ವಲ್ಲ. ಅವನ ವಿಮಲತ್ವ ಏನಾಯಿತು? ಎನಕ್ಕೆ ಹುರುಕಾಟ. ಆದರೆ ಎನಕ್ಕೆ ಅದು ಎಂತಹ ನನಗೆ ಅವನ ಮೇಲಿನ ಪ್ರೇಮದಿಂದ ಹುಚ್ಚಾಗಿ ಶರೀರದಲ್ಲಿ ಪ್ರಾಣ ಧರಿಸುವುದೇ ಕಟ್ಟವಾಗಿ ಪ್ರಾಣಾಂತಿಕ ದಶೆಯಲ್ಲಿರುವ ಎನಕ್ಕೆ ನನಗೆ ಇಂತಹ ನನಗೆ ಹುರುಕಾಟ. ಅವನ ಯಾವ ರೂಪವನ್ನು ಕೂಡ ತೋರದೇ ಇದ್ದಾನಲ್ಲವಾ. ಹೀಗಿರ್ಬೇಕಾದ್ರೆ ಅವನ ಸೌಂದರ್ಯ ಯಾರಿಗೆ? ಮೀನಕ್ಕೆ ತಣ್ಣೀರ್ ವಾರ್ಪಾರೈ ಪೋಲೆ ಪರಿವಚನ ಬೆಳೆ ಹೇಳ್ತಾರೆ. ಮೀನಿಗೆ ನೀರು ಹಾಕ್ತಾರಂತೆ, ಮೀನಿರೋದೇ ನೀರಲ್ಲಿ, ಅದಕ್ಕೆ ಯಾಕೆ ನೀರು? ಯಾರಿಗೆ ಬಾಯಾರಿಕೆಯೋ, ಯಾರು ಬಾಡಿ ಬಸವಳದಿದ್ದಾರೋ, ಯಾರಿಗೆ ಒಂದು ಶುಷ್ಕವಾದ ಪ್ರದೇಶದಲ್ಲಿದ್ದಾರೋ ಅವ್ರಿಗೆ ನೀರು ಬೇಕು. ಸಮುದ್ರದಲ್ಲಿ ನದಿನಲ್ಲೇ ನೀರು ಮೀನಲ್ಲೇ ಮುಳುಗಿದೆ, ಅದಕ್ಕೆ ಮೇಲಿಂದ ಒಂದು ಗಿಂಡಿ ನೀರು ಹಾಕಿದ್ರೆ ಅದಕ್ಕೇನಾದರೂ ಅರ್ಥವಿದೆಯಾ? ಹಾಗೆಯೇ ನಿತ್ಯ ಸೂರಿಗಳು ಅನವರತ ಅವನನ್ನು ಅನುಭವಿಸುವವರು. ಅನವರತ ಆ ನಿತ್ಯ ಸೂರಿಗಳು ಅವರಿಗೆ ಯಾವ ವಿಧವಾದ ಶೋಕ ಇಲ್ಲ, ತಾಪ ಇಲ್ಲ, ಯಾವುದೂ ಇಲ್ಲದೆ ಇರತಕ್ಕಂತಹವರು ಅವರುಗಳು. ಅಂತಹ ಅನವರತ ಸದಾ ಪಶ್ಯಂತಿ ಸೂರ್ಯ ಎಂಬತಕ್ಕಂತಹ ಆ ನಿತ್ಯ ಸೂರಿಗಳಿಗೆ ತನ್ನ ಸೌಂದರ್ಯ ತೋರಿಸ್ತಾ ಕೂತಿದ್ರೆ ಮೀನಿಗೆ ನೀರನ್ನೆರೆದಂತೆ. ಯಾರಿಗೆ ತೋರಿಸ್ಬೇಕು ಸೌಂದರ್ಯ? ಮರುಭೂಮಿಯಲ್ಲಿ ಬಿದ್ದು ಬಾಯಾರಿ ಬೆಂದು ಬಸವಳಿದಿದ್ದೀನಲ್ಲ ನಾನು, ನನಗಲ್ವಾ ಅವನ ಸೌಂದರ್ಯ ತೋರಿಸ್ಬೇಕು? ಎನಕ್ಕುರುಕಾಟ வெள்ளை விழிசங்கு இடங்கையில் ಕೊಂಡ ವಿಳಿಸಂಗ್. ಅದು ಆಹ್ವಾನ ಮಾಡುವ ಶಂಖವಂತೆ. ವಿಳಿಕ್ಕಿರದೆ ಅಂದರೆ ಆಹ್ವಾನ ಮಾಡೋದು. ಯಾರನ್ನ ಆಹ್ವಾನ ಮಾಡ್ತಾ ಇದೆಯಂತೆ? ಪರಮಾತ್ಮನ ಕೈಂಕರ್ಯದಿಂದ ವಿಮುಖರಾದವರನ್ನ ಬನ್ನಿ ಬನ್ನಿ, ಭಗವತ್ ಕೈಂಕರ್ಯಕ್ಕೆ ಬನ್ನಿ, ಇದೋ ನನ್ನ ಸ್ವಾಮಿಯಾದವನ ಕೈಯಲ್ಲಿ ನಾನಿದ್ದೀನಿ, ನಾನು ಕರಿತಾ ಇದ್ದೀನಿ, ಬನ್ನಿ ಬನ್ನಿ ಅಂತ ಎಲ್ಲರನ್ನ ಪರಮಾತ್ಮನ ಕೈಂಕರ್ಯಕ್ಕೆ ತ್ವರೆಪಡಿಸಿ ಆಹ್ವಾನ ಮಾಡುವಂತಹ ಶಂಖ ಅಂತೆ ಅದು. ಆ ಶಂಖ ಕರಿತು ಅಂತ ನಾನು ಬಂದರೆ ಏನಾಯಿತು? ಏನಕ್ಕುರುಕಾಟ. ಅವನ ರೂಪವನ್ನೇ ತೋರಿಸ್ಲಿಲ್ವಲ್ಲ ನನಗೆ. ಈ ರೀತಿ ನಿತ್ಯ ಸೂರಿಗಳಿಗೆ ಸೌಂದರ್ಯವನ್ನು ಧಾರೆ ಎರೆಯುವ ಅವನು ಹೀಗೆ ಮರುಭೂಮಿಯಲ್ಲಿ ಬಿದ್ದು ಪರಿತಪಿಸುವ ನನಗೆ ಉರುಕಾಟ ತನ್ನ ರೂಪವನ್ನೇ ತೋರದೇ ಇದಾನಲ್ಲ. ಹೀಗಿರ್ತಕ್ಕಂತಹ ಇವನ್ ರೂಪ ನಮಗೆ ಯಾಕೆ? ಎಂ ಕಾಶಿನೊಳಿயில் திகழும் வண்ணங்காட்டீர் ಎಂಬೆರುಮಾನ್ ವಾಶಿವಲ್ಲೀರ್ ಇಂದಳೂರೀರ್ வாழ்ந்தே போம் ನೀರೇ ಎಂಬುದಾಗಿ ತಿರುಮಂಗಯ್ಯಾಳ್ವಾರ್ ಎಲ್ಲರ ಹಾಗೆ ನನ್ನೂ ಭಾವಿಸಿದ್ರಿ ಅಲ್ವಾ? ನಾನು ಎಂಥ ವಿರಹ ವೇದನಲ್ಲಿ ಇದ್ದೀನಿ ಅಂತ ನಿಮ್ಗೆ ಅರ್ಥವಾಗಿಲ್ಲ ಅಲ್ವಾ? ನಿನ್ನ ಸೌಂದರ್ಯವನ್ನು ನೀರೇ ಕಟ್ಟಿಕೊಂಡು ಕಿಡಂದು ವಾಂದು ಪೋಮ್, ನಿನ್ನ ಸೌಂದರ್ಯ ನೀನೇ ಕಟ್ಕೊಂಡು ಅಳು ಎಂಬುದಾಗಿ ಹೇಳಿಬಿಟ್ಟು ತಿರುಮಂಗಯ್ಯಾಳ್ವಾರ ಹೊರಟಂತೆ ಇಲ್ಲಿ ಆಂಡಾಳ ಹೇಳ್ತಾ ಇದ್ದಾಳೆ. ವಿಡಾಯ್ತಾರ್ಕ್ ತಣ್ಣೀರ್ ವಾರಾಧಾರೈ ಪೋಲೆ. ಯಾರು ದಾಹ 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 ಎಂಬುದಾಗಿ ಪರಿತಪಿಸ್ತಾರೋ ಅವರಿಗೆ ನೀರನ್ನು ಕೊಡದೆ ನೀರಲ್ಲೇ ಮುಳುಗಿರೋರಿಗೆ ನೀರನ್ನು ಕೊಡ್ತಾ ಇದ್ದಾನಲ್ಲ, ಇದು ಅವನಿಗೆ ಉಚಿತವಾ. வெள்ள விழிசங்கு இடங்கையில் ಕೊಂಡ ವಿಮಲನ್ ಎನಕ್ಕೆ ಉರುಕಾಟಾನ್. ಸರಿ, ರೂಪ ಅಂತೂ ತೋರಿಸಲ್ಲ, ಅವನನ್ನು ಮರ್ತೇ ಬಿಡೋಣ, ಅವನ ಸಹವಾಸವೇ ಬೇಡ, ಪರಮಾತ್ಮ ಬೇಡ ನಮಗೆ, ಮರೆತು ಬಿಡೋಣ ಅಂದರೆ ಏನು ಮಾಡ್ತಾನೆ? ಉಳ್ಳಂ ಪುಹುಂದೆ, ನನ್ನ ಹೃದಯವನ್ನು ಹೊಕ್ಕು, ನನ್ನ ಹೃದಯದಲ್ಲೇ ಮನೆ ಮಾಡ್ಕೊಂಡು ಬಿಟ್ಟು ಉಳ್ಳಂ ಪುಹುಂದು ಎನ್ನ ನೈವಿತ್ತೆ. ನನ್ನನ್ನು ಏನು ಹಿಂಸೆ ಮಾಡ್ತಾನೆ ಅಂದರೆ ಹೃದಯ ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾನೆ ಪರಮಾತ್ಮ. ಆಂಡಾಳರ ಹೃದಯದಲ್ಲಿ ಮತ್ತೊಂದಕ್ಕೆ ಸ್ಥಾನ ಉಂಟ? ಅವನನ್ನು ಬಿಟ್ಟು ಇನ್ನೊಂದ? ಅವನು ಬೇಡ ಅಂದರೂ ಅವನೇ ಇರ್ತಾನೆ. ಸ್ವಾಮಿ ನಮ್ಮ ಇಲ್ವಾ, ಈ ಪರಮಾತ್ಮ ಇಷ್ಟು ಹಿಂಸೆ ಪಡಿಸ್ತಾನೆ, ವಿರಹ ವೇದನೆ ತಡೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವನನ್ನು ಮರೆತು ಬಿಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಸರಿ, ತೀರ್ಮಾನ ಮಾಡಿ ಏನು ಮಾಡಿದ್ರು? ಎಲ್ಲೋ ಊರಾಚೆ ಒಂದು ಮೋಟುಗೋಡೆ ಅಂತೆ, ಆ ಮೋಟುಗೋಡೆ ಕೆಳಗಡೆ ಕೂತ್ಕೊಂಡು ಬಚ್ಚಿಟ್ಕೊಂಡ್ಬಿಟ್ರು, ಪರಮಾತ್ಮನ ಸಹವಾಸವೇ ಬೇಡ ಅಂತ. ಆಗ ಅಲ್ಲೊಬ್ಬ ಒಂದು ಸೌದೆ ಹೊರೆಯನ್ನು ಹೊತ್ಕೊಂಡು ಬಂದ್ರಂತೆ. ಬಂದವನು ಆ ಮೋಟ್ ಗೋಡೆ ಮೇಲೆ ಇಟ್ಬಿಟ್ಟು ಶಲ್ವನಾರಾಯಣ ಅಂದ್ರಂತೆ. ಅಯ್ಯೋ, ಇಲ್ಲೂ ಬಂತ ಅಂದ್ರಂತೆ. ಶಲ್ವನಾರಾಯಣಂ ಎನ್ನ ಸೊಲ್ ಕೇಟ್ಟಲಂ ನಾಡುಂ ಕಣ್ಪನಿ ನಾಡುವನ್ಮಾಯಮೇ. ಅಯ್ಯೋ, ಅದನ್ನು ಕೇಳಿ ಮತ್ತೆ ಕಣ್ಣೀರಿಟ್ಟು ಮತ್ತೆ ಅವನ ಹಿಂದೆ ಓಡ್ತಾರೆ ನಮ್ಮ ಇವ. ಆ ರೀತಿ ಆಯ್ತಲ್ಲವಾ ಇಲ್ಲಿ? ಅವನನ್ನು ಮರೆಯುವುದುಂಟ?
ಎನ್ ಸೊಲ್ಲಿ ಮರಪ್ಪನೋ ಎನ್ನ ಅಕ್ಕಾರಕ್ಕನಿಯೈ ಎಂಬುದಾಗಿ ನಮ್ಮ ಆಳ್ವಾರ್ ಅವನು ಸಿಗೋದೂ ಇಲ್ಲ, ಅವನನ್ನು ಮರೆಯೋಕ್ಕೂ ಆಗಲ್ಲ. ಎಂತಹ ಅಪಾರವಾದ ಶೂಲ ವೇದನೆ ಇದು ಎಂಬುದಾಗಿ ವಿರಹದಲ್ಲಿ ಪಾಡುಪಡ್ತಾರಲ್ವ, ಅದೇ ಭಾವ ಇಲ್ಲಿ ಆಂಡಾಳು ಹೇಳ್ತಾ ಇದ್ದಾಳೆ. ಉಳ್ಳಂಪು ಹುಂದು ನನ್ನ ಹೃದಯದ ಒಳಗಡೆ ಹೊಕ್ಕಿಬಿಟ್ಟ. ಸುಮ್ಮನೆ ಇದ್ದಾನ, ಏನು ಚಿತ್ರ ಹಿಂಸೆ ಮಾಡ್ತಾನೆ. ಅವನ ಗುಣಗಳು, ಅವನ ಕಾಂತಿ, ಅವನ ಸೌಂದರ್ಯ, ಅವನ ಮೃದು ಮಧುರವಾದ ಮಾತುಗಳು ನನ್ನನ್ನು ಎಣ್ಣೆ ನಲಿಯುಂ, ನನ್ನನ್ನು ಏನು ಹಿಂಸೆ ಪಡ್ತಾ ಇದೆಯಲ್ಲ. ಹೀಗೆ ಇದನ್ನು ನೋಡ್ತಾ ನೋಡ್ತಾ ನಾನೀಗ ಹಿಂಸೆ ಪಡೋದು ನೋಡೋದನ್ನ ಆನಂದ ಪಡ್ತಾ ಇದ್ದಾನೆ. ಕೈಗೂ ಸಿಗಲ್ಲ, ಅನುಭವವನ್ನೂ ಕೊಡಲ್ಲ. ಮರ್ತು ಬಿಡೋಣ ಅಂದರೆ ಹೃದಯದ ಒಳಗೇ ಹೋಗ್ಬಿಟ್ಟಿದ್ದಾನೆ. ಒಡಿವೆ ಮರೆಯಿಂದ ಪಿಳಕ್ಕವೂ ಒಟ್ಟಿಗಿರಲ್ಲ. ಅವನನ್ನು ಮರೆತು ಬದುಕೋಣ ಅಂದರೆ ಅದಕ್ಕೂ ಬಿಡಲ್ಲ. ಎನ್ನ ಹೃದಯತ್ತಿಲೇ ಒಂದು ಪುಗುಂದು ನನ್ನ ಹೃದಯವನ್ನು ಪ್ರವೇಶಿಸಿ ಅದನ್ನು ತಲೆಕಟ್ಟಿ ಎಲ್ಲದು ನಿಲ್ಲಾದಿರೆ. ನನ್ನ ಹೃದಯವನ್ನು ಪ್ರವೇಶಿಸಿ ನನ್ನನ್ನು ಹಿಂಸೆ ಮಾಡೋವರೆಗೂ ನನಗೆ ಪ್ರಾಣ ಹೋಗೋಕ್ಕೂ ಆಗಲ್ಲ. ಕಾರಣ ಏನು? ಹೃದಯವನ್ನು ಪ್ರವೇಶಿಸಿ ಅಲ್ಲಿ ಹೃದಯದಲ್ಲಿ ಕಾಣಿಸ್ತಾ ಇರ್ತಾನೆ, ಪ್ರಾಣವೂ ಹೋಗೋಲ್ಲ. ಸರಿ ಸಿಗ್ತಾನ? ಕೈಗೂ ಸಿಗಲ್ಲ. ಹೀಗೆ ಸಾಯಲೂ ಆಗದೆ ಬದುಕಲೂ ಆಗದೆ, ಒಂದು ಕ್ಷಣ ಬದುಕೋದು, ಒಂದು ಕ್ಷಣ ಪ್ರಾಣ ಹೋಗೋದು. ಈ ರೀತಿಯಾದ ಸ್ಥಿತಿಯಲ್ಲಿ ಒಂದು ಕ್ಷಣಿಕವಾದ ಪದಾರ್ಥ ಈಗಿದ್ದು ಇನ್ನು 5 ಕ್ಷಣಕ್ಕೆ ನಾಶವಾಗಿ ಇನ್ನು 5 ಕ್ಷಣಕ್ಕೆ ಇನ್ನೇನೋ ಆಗುತ್ತಲ್ಲ, ಆ ರೀತಿಯಾದ ಸ್ಥಿತಿಯನ್ನು ನನಗೆ ತಂದಿಟ್ಟು ಬಿಟ್ಟನಲ್ಲ ಇವನು. ನೆಂಜಿಲ್ ಪುಹುಂದು ಮರಕ್ಕ ಮಣ್ಣಾದ ಪಡಿ ಪಣ್ಣುಂ ಸನ್ನಿಹಿತರೈ ಪೋಲೆ ಪ್ರಕಾಶಿತವಾರೆ ಅಣೈಕ್ಕ ಕೈ ನೀಟಿ ಕೈಕೊಳ್ಳ ಅಹಪ್ಪಡಾಯಿ ನೋವು ಪಟ್ಟು. ಒಳಗಡೆ ಇದ್ದು ಪ್ರಕಾಶಿಸ್ತಾನೆ, ಏನು ಆನಂದವಾಗಿ ಕಾಣಿಸ್ತಾ ಇದ್ದಾನೆ, ದರ್ಶನ ಕೊಡ್ತಾ ಇದ್ದಾನೆ. ಹಿಡಿಯಕ್ಕೆ ಹೋದರೆ ಕೈಗೆ ಸಿಗಲ್ಲ. ಈ ರೀತಿಯಾಗಿ ಆ ಪರಮಾತ್ಮ ನಮ್ಮ ಸ್ಥಿತಿ ಎಂಥದ್ದು? ಮುಡಿಂದು ಪಿಳೈಕ್ಕವಂ ಪೆರಾದೆ ಕ್ಷಣಿಕ ಪದಾರ್ಥಂ ಪೋಲೆ ಮುಡಿಂದದು ಜೀವಿಪ್ಪದಾಯ್ಕೊಂಡು ನಾಂಗಳ್ ಪಡುಗಿರೋಮೇ ನೋವು ಪಟ್ಟಲ್ಲದೆ ಸಲ್ಲ ನಿರ್ಪುಮಾಯ್ತು. ಹೀಗೆ ನಮಗೆ ಮರಣವೂ ಬರೋದಿಲ್ಲ, ನಮಗೆ ದೊರೆಯುವುದೋ ಭಗವದ್ ಅನುಭವವೂ ಇಲ್ಲ. ಹೀಗಿಲ್ಲದ ಈ ವಿಚಿತ್ರವಾದ ನೋವಿನಲ್ಲಿ ಪಾಡುಪಡುವಂಥ ಒಂದು ಸ್ಥಿತಿ ನಮಗೆ ಬಂದ್ಬಿಡ್ತಲ್ಲ. ನಾನು ಹೀಗೆಲ್ಲ ಸಂಕಟ ಪಡ್ತಾ ನೋವು ಪಡ್ತಾ ಈ ರೀತಿ ಇರಬೇಕಾದ್ರೆ ನಿನ್ನ ಅವಸ್ಥೆ ಹೇಗಿದೆ? ಜೇನನ್ನು ಸೂಸ್ತಾ ಇದ್ದಂತೆ, ಜೇನಿನ ಪ್ರವಾಹ ಹರಿತಾ ಇರ್ತಕ್ಕಂತಹ ಷಣ್ಬಗಪ್ಪೂವಿಲ್ ಸುಂದರವಾದಂತಹ ಆ ಸಂಪಿಗೆಯ ಹೂವು, ಆ ಸಂಪಿಗೆಯ ಹೂವಲ್ಲಿ ಅಸಾರವಾದ ಅಂಶಗಳನ್ನೆಲ್ಲ ತೆಗೆದುಬಿಟ್ಟು ಸಾರವಾದ ಅಂಶಗಳನ್ನೆಲ್ಲವನ್ನು ಕೂಡ ಅದನ್ನು ಪಾನ ಮಾಡಿ ಆನಂದದಿಂದ ಹಾಡ್ತಾ ಇರ್ತಕ್ಕಂತಹ ಓ ಕೋಗಿಲೆಯೇ ನೀನು ಆನಂದವಾಗಿದೆಯಾ, ನಾ ಹೇಗಿದ್ದೀನಿ ನೋಡು ಅಂದರೆ ಏನು? ಆಚಾರ್ಯರುಗಳು ಭಗವದ್ ಅನುಭವದಲ್ಲಿ ಮುಳುಗಿ ಆನಂದವಾಗಿದ್ದಾರೆ. ಆದರೆ ನನಗೆ ಈ ವಿರಹ ಸ್ಥಿತಿ ಇದೆಯಲ್ಲ, ಈ ರೀತಿ ಒಪ್ಪಿಟ್ಟು ಹೇಳುವ ಮಾತು ಕಳ್ಳವಿಳ್ ಪುಂಗಣೈ ಎಂಬುದಾಗಿ ಆ ಕೋಗಿಲೆಯ ಒಂದು ಉತ್ತಮವಾದ ಸ್ಥಿತಿಯನ್ನು ವರ್ಣನೆ ಮಾಡ್ತಾಳೆ. ಕಳ್ಳವಿಳ್ ಷಣ್ಬಗ ಪೂಮಲರ್ಕೋದಿ. ಆ ಕಳ್ಳಂದರೆ ಮಧು, ಅದರೊಳಗಡೆ ಇರುವ ಜೇನು. ಆ ಮಧು ಕಳ್ಳವಿಳ್ ಹೊರಸೂಸತಕ್ಕಂತಹ ಮಧುವಿನ ಪ್ರವಾಹವನ್ನು ಉಳ್ಳಂತಹ ಆ ಸಂಪೆಯ ಹೂವಿನಲ್ಲಿ ಕೋದಿ ಅಸಾರವಾದದ್ದನ್ನೆಲ್ಲ ತೆಗೆದುಬಿಟ್ಟು ಕಳಿತು ಅದರ ಮೇಲೆ ಮಲಕ್ಕೊಂಡು ಆ ಮಧುಪಾನವನ್ನು ಮಾಡಿ ಆನಂದದಿಂದ ಈಶೈ ಸುಂದರವಾಗಿ ಗಾನ ಮಾಡುತ್ತಾ ಇರ್ತಕ್ಕಂತಹ ಕೊಯ್ಲೇ ಎಲೈ ಕೋಗಿಲೆಯೇ ಚೆನ್ನಾಗಿದೆ ನಿನ್ನ ಸ್ಥಿತಿ. ನಾನು ಹೇಗೆ ನೋವು ಪಡ್ತಾ ಮರಣವೂ ಬಾರದೆ ಬದುಕಲೂ ಆಗದೆ ಅವನ ವಿರಹದಲ್ಲಿ ನೋವು ಪಡ್ತಾ ಇರಬೇಕಾದ್ರೆ ನೀನು ಆ ಮಧುಭರಿತವಾದ ಸಂಪಿಗೆಯ ಹೂವನ್ನು ಅನುಭವಿಸಿ ಅದರ ಆನಂದದಲ್ಲಿ ಮೈಮರೆತು ಆನಂದದಿಂದ ಆ ಆನಂದ ಒಳಗೆ ಅಡಗದೆ ಅದನ್ನು ಹಾಡಾಗಿ ಗಾನ ಮಾಡ್ತಾ ಇದೆಯಲ್ಲ, ಇದು ನಿನ್ನ ಸ್ಥಿತಿಯಾ? ಆದ್ದರಿಂದ ಈಗ ನೀನು ಪಕ್ಕದಲ್ಲೇ ನಿಂತ್ಕೊಂಡು ಆ ವಿಲಾಸ ಚೇಷ್ಟಿತಗಳನ್ನೆಲ್ಲ ನೀನು ಮಾಡ್ದೇನೆ ಆ ಪರಮಾತ್ಮನ ಬಳಿಗೆ ಹೋಗು. ಮೆಳ್ಳವಿರಂದು ಮಿಳತ್ತಾದೆ. ಆ ಪರಮಾತ್ಮನ ಬಳಿಗೆ ಹೋಗಿ ನೀನು ಅವನ ಕಿವಿಯಲ್ಲಿ ನನ್ನ ಸ್ಥಿತಿ ಎಲ್ಲವೂ ಕೂಡ ಅವನ ಹೃದಯವನ್ನು ತಟ್ಟುವಂತೆ, ಅವನು ಹೇಗೆ ನಮ್ಮ ಹೃದಯದಲ್ಲಿ ಇದ್ಕೊಂಡು ನಮ್ಮನ್ನು ಪಾಡುಪಡಿಸ್ತಾನೋ ಹಾಗೆ ನಾವು ಅವನಿಗೆ ಆ ಪಾಡನ್ನು ಉಂಟು ಮಾಡುವಂತೆ ನಮ್ಮ ವಿಷಯವನ್ನೆಲ್ಲ ಅವನ ಬಳಿಗೆ ಹೋಗಿ ಹೇಳು. ಹೋಗಿ
நீ கழித்து அந்த ஹர்ஷம் வழிவந்தா போலே இருக்க இசை பாடும் குயிலே அருகே இருந்து நிரம்பாமே என் சொற்களை சொல்லி ವಿಲಾಸ ಚೇಷ್ಟಿತங்களை பண்ணாதே ಅಲ್ಲಿ ಹೋಗಿ ನೀನು எனக்காக ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳ್ತೀಯಾ ನೀ ಏನು ತುಂಬ ಕಷ್ಟಪಡಬೇಡ ನನಗಾಗಿ ಅವನು ತಿರುವೆಂಕಟಮಾವಲೈ ಪರಮಪದದಲ್ಲಿದ್ದರೆ ಹೋಗೋಕ್ಕಾಗಲ್ಲ ಕ್ಷೀರಾಬ್ಧಿಗಾದರೆ ಹೋಗೋದು ಕಷ್ಟ ಎಲ್ಲೋ ಅಂತರ್ಯಾಮಿಯಾಗಿದ್ದರೆ ಬಚ್ಚಿಟ್ಕೊಂಡಿರ್ತಾನೆ ಹುಡುಕೋದು ಕಷ್ಟ ಇನ್ನು ಅವತಾರ ಸ್ಥಳಗಳಲ್ಲಿ ಅವನು ಯಾವ ಅವತಾರ ಮಾಡಿ ಎಲ್ಲಿದ್ದಾನೋ ತಿಳಿದಿಲ್ಲ ಆದ್ದರಿಂದ ಈಗ ಯಾವ ಕಷ್ಟವೂ ಬಾರದಂತೆ ನನಗಾಗಿ ಪರಮಾತ್ಮ ತಿರುವೆಂಕಟಮಲೆಯಲ್ಲಿ ಬಂದು ನಿಂತಿದ್ದಾನೆ ಆ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಎಂಬಂತೆ ಅಲ್ಲಿ ಬಂದು ನಿಂತಿದ್ದಾನೆ ನಿನಗೆ 2 ರೆಕ್ಕೆಗಳಿದೆ ಸುಂದರವಾಗಿ ಸುಲಭವಾಗಿ ತಿರುವೆಂಕಟಮಲೆಗೆ ಹಾರು ಹೋಗ್ಬೋದಲ್ವಾ ಅಲ್ಲಿ ಹೋಗು ಆ ಪರಮಾತ್ಮನಾದ ತಿರುವೆಂಕಟಮೊಡೆಯಾನ್ ನನಗಾಗಿ ಇಲ್ಲಿ ಬಂದು ನಿಂತಿದ್ದಾನೆ ಕಾರಣ ಏನು ನನಗೆ ಬೇರೆಲ್ಲಿಗೂ ಹೋಗೋಕ್ಕಾಗಲ್ಲ ಅದರಿಂದ ನನ್ನನ್ನು ಪಡೆಯಬೇಕು ಅಂತ ಅವನಿಲ್ಲಿಗೆ ಬಂದಿದ್ದಾನಲ್ಲ ಅಂತಹ ಎನ್ ವೆಂಕಟಮಲೈ ವರಕ್ಕೂವಾಯ್ ನನಗಾಗಿ ಬಂದು ನಿಂತಹ ಆ ತಿರುವೆಂಕಟಮೊಡೆಯಾನ್ ಇದಾನಲ್ಲ ಆ ವೆಂಕಟ ಮಲಯಾನ್ ಅವನನ್ನು ಇಲ್ಲಿಗೆ ಕರೆದುತ್ತಾ ಮೆಲ್ಲವಿருந்து ಮಿಳತ್ತಿ ಮಿಳತ್ತಾದು ಇಲ್ಲೇ ನಿಂತ್ಕೊಂಡು ಮಾತಾಡಬೇಡ ಅಥವಾ ಅವನ ಪಕ್ಕದಲ್ಲಿ ನಿಂತ್ಕೊಂಡು ಏನೇನೋ ಮೆಲ್ಲಗೆ ಮುಳುಗಬೇಡ ಸ್ಪಷ್ಟವಾಗಿ ನಿನ್ನ ಮುಗ್ಧವಾದಂತಹ ಸುಂದರವಾದಂತಹ ಮಾತುಗಳಿಂದ ಅವನ ಮನಸ್ಸಿಗೆ ನನ್ನ ಸ್ಥಿತಿ ಅರಿವಾಗುವಂತೆ ಮಾತಾಡಿ ಎನ್ ವೆಂಕಟವನ್ ಪರಕ್ಕೂವಾಯ್ ಎಂಬುದಾಗಿ ಆ ತಿರುವೆಂಕಟಮೊಡೆಯಾನ್ ಆ ಪರಮಾತ್ಮನ ಬಳಿಗೆ ಆಂಡಾಳ್ ಕೋಗಿಲೆಯನ್ನು ದೂತರಾಗಿ ಕಳುಹಿಸಿ 2ನೆಯ ಪಾಶುರವನ್ನು ಆಂಡಾಳ್ ಪೂರ್ತಿ ಮಾಡ್ತಾಳೆ ಮುಂದಿನ ಇನ್ನು 7-9 ಪಾಶುರಗಳು ಉಂಟು ಅದನ್ನು ನಾಳೆಯ ಉಪನ್ಯಾಸದಲ್ಲಿ ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ ಸೋಚ್ಚಿಷ್ಟಮಾಲಿಕಾ ಗಂಧಬಂಧುರಜಿಷ್ಣವೇ ವಿಷ್ಣುಚಿತ್ತತನೂಜಾಯೈ ಗೋದಾಯೈ ನಿತ್ಯಮಂಗಳಂ ಮಾದೃಶಾ ಕಿಂಚನ ತ್ರಾಣಬದ್ಧಕಂಕಣಪಾಣಯೇ ವಿಷ್ಣುಚಿತ್ತತನೂಜಾಯೈ ಗೋದಾಯೈ ನಿತ್ಯಮಂಗಳಂ ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನಹೇತವೇ ನಂದನಂದನ ಸುಂದರಿಯೈ ಗೋದಾಯೈ ನಿತ್ಯಮಂಗಳಂ ஆண்டாள் திருவடிகளே சரணம். பற்பமெனத்திகள் பைங்கழலும் தன் பல்லவமே விரலும் பற்பமெனத்திகள் பைங்கழலும் தன் பல்லவமே விரலும் பாவனமாகிய பைந்துவராடை பதிந்த மருங்கழகோ பாவனமாகிய பைந்துவராடை பதிந்த மருங்கழகும் முப்புரி நூலோடு முன்கையில் ஏந்திய முக்கோல் தன்னழகும் எப்பொழுதும் யதிராசன் வடிவழகு என் இதயத்துள்ளதால் இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிரே இல்லை எனக்கெதிரே இல்லை எனக்கெதிரே